ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜನ್ ಮ್ಯಾಗಜಿನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅಂಡ್ ರೈಸ್ ಕ್ಲಾಸ್. ಸೊ ಈ ಒಂದು ಸೆಷನಲ್ಲಿ ನಾವು ಜುಲೈ ತಿಂಗಳಿನಲ್ಲಿ ಕವರ್ ಆಗಿರುವಂಥ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸ್ನ ಡಿಸ್ಕಸ್ನ ಮಾಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಒಂದು ಟಾಪಿಕ್ ಹೈ ಸಿ ಟ್ರೀಟಿ ಅಂತ ಬರುತ್ತೆ. ಏನಕ್ಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ, ಇತ್ತೀಚೆಗೆ ಯೂನಿಯನ್ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಈ ಒಂದು ಒಪ್ಪಂದಕ್ಕೆ, ಹೈ ಸಿ ಟ್ರೀಟಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಿಕ್ಕೆ ಭಾರತಕ್ಕೆ ಇಲ್ಲಿ ಏನು ಮಾಡಿದೆ ಅಂದರೆ ಅವಕಾಶವನ್ನು ಅಥವಾ ಅನುಮತಿಯನ್ನು ನೀಡಿದೆ. ಓಕೆ, ಎಸ್. ಸೊ ಏನಿದು ಹೈ ಸಿ ಅಂತಂದರೆ ಅರ್ಥ ಮಾಡ್ಕೊಳ್ಳೋಣ. ಸೊ ಇದು ಏನು ಹೇಳತ್ತಂತಂದರೆ, ಹೈ ಸೀಸ್ ಆರ್ ಏರಿಯಾಸ್ ಔಟ್ಸೈಡ್ ನ್ಯಾಷನಲ್ ಜುರಿಡಿಕ್ಷನ್ ಆಫ್ ಎನಿ ಕಂಟ್ರಿ. ಅಂದರೆ ಯಾವುದೇ ಒಂದು ದೇಶದ ನ್ಯಾಯ ವ್ಯಾಪ್ತಿಯಿಂದ ಹೊರಗಿರುವಂಥ ಒಂದು ಸಮುದ್ರದ ಪ್ರದೇಶವನ್ನು ಅಥವಾ ಸಾಗರದ ಪ್ರದೇಶವನ್ನು ನಾವೇನಂತ ಕರಿತೀವಿ, ಹೈ ಸಿ ಟ್ರೀಟಿ ಅಂತ ಕರಿತೀವಿ. ಹಾಗಿದ್ರೆ ಎಷ್ಟು ವ್ಯಾಪ್ತಿ ಒಂದು ಪ್ರದೇಶ ಒಂದು ದೇಶದ ನ್ಯಾಯ ವ್ಯಾಪ್ತಿಗೆ ಒಳಪಡುತ್ತೆ ಅಂದರೆ ಸುಮಾರು 200 ನಾಟಿಕಲ್ ಮೈಲ್ವರೆಗೆ, ಅಂದರೆ ಸುಮಾರು 370 ಕಿಲೋಮೀಟರ್ ವ್ಯಾಪ್ತಿಯವರೆಗೆ, ಅಂದರೆ ತನ್ನ ದೇಶದ ಒಂದು ಕರಾವಳಿ ತೀರದಿಂದ 370 ಕಿಲೋಮೀಟರ್ ವ್ಯಾಪ್ತಿಯ ದೂರದವರೆಗೆ ಒಂದು ದೇಶದ ನ್ಯಾಯ ವ್ಯಾಪ್ತಿಗೆ ಒಳಪಡುತ್ತೆ. ಸೊ ಈ ಒಂದು ಪ್ರದೇಶವನ್ನು ನಾವು ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಅಂತ ಕರಿತೀವಿ ಅಥವಾ ವಿಶೇಷ ಆರ್ಥಿಕ ವಲಯ ಅಂತ ಕರಿತೀವಿ. ಸೊ ಅಂದರೆ ಇಲ್ಲಿ ಇವಾಗ ಒಂದು ಭಾರತದ ಒಂದು ಉದಾಹರಣೆ ಅಂತ ತಗೊಳ್ಳೋದಾದರೆ, ಸೊ ಈ ಕಡೆ ಇಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ. ಸೊ ಇಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ, ಇಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ. ಓಕೆ, ಸೊ ಈ ಒಂದು ಈಸ್ಟರ್ನ್ ಒಂದು ಕೋಸ್ಟ್ ಲೈನ್ನ ನೋಡೋದಾದರೆ, ಸೊ ಇಲ್ಲಿಂದ ಸುಮಾರು 200 ನಾಟಿಕಲ್ ಮೈಲ್ ಅಥವಾ 370 ಕಿಲೋಮೀಟರ್ವರೆಗೆ ಏನಿರುತ್ತೆ ಅಂತಂದರೆ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಇರುತ್ತೆ. ಸೊ ಇಲ್ಲಿವರೆಗೂ ಕೂಡ ಏನಿರುತ್ತೆ ಅಂದರೆ ಭಾರತದ ಒಂದು ನ್ಯಾಯ ವ್ಯಾಪ್ತಿ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಗ್ಲೋಬಲ್ ಕಾಮನ್ ಅಂತ ಕಂಡುಬರುತ್ತೆ. ಏನಿದು ಗ್ಲೋಬಲ್ ಕಾಮನ್ ಅಂತಂದರೆ, ಇಲ್ಲಿ ಏನು ಈ 200 ನಾಟಿಕಲ್ ಮೈಲ್ನಿಂದಾಚೆಗಿನ ಒಂದು ಪ್ರದೇಶ. ಓಕೆ, ಸೊ ಅದರ ನಂತರದ ಒಂದು ಸಾಗರದ ಪ್ರದೇಶವನ್ನು ನಾವೇನಂತ ಕರಿತೀವಿ, ಗ್ಲೋಬಲ್ ಕಾಮನ್ ಅಂತ ಕರಿತೀವಿ, ಅಂದರೆ ಹೈ ಸಿ ಅಂತ ಕರಿತೀವಿ. ಓಕೆ, ಸೊ ಅಂದರೆ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ನ್ಯಾವಿಗೇಷನ್ ಮಾಡಲಿಕ್ಕೆ ಅಥವಾ ನೌಕಾಯಾನವನ್ನು ಮಾಡಲಿಕ್ಕೆ ಅಥವಾ ಈ ಒಂದು ಪ್ರದೇಶದ ಮೇಲೆ ವಿಮಾನಯಾನವನ್ನು ಮಾಡಲಿಕ್ಕೆ, ಹಾಗೆ ಆರ್ಥಿಕ ಚಟುವಟಿಕೆಗಳಂತಂದರೆ ಈ ಒಂದು ಪ್ರದೇಶದಲ್ಲಿ ಮೀನುಗಾರಿಕೆ ಆಗಿರ್ಬೋದು ಮತ್ತು ಕಚ್ಚಾ ತೈಲವನ್ನು ಹೊರತೆಗೆಯುವಂಥ ಕಾರ್ಯವನ್ನು ಮಾಡಲಿಕ್ಕೆ ಎಲ್ಲ ದೇಶಗಳಿಗೂ ಏನಿರುತ್ತೆ ಅಂದರೆ ಇಲ್ಲಿ ಸಮಾನ ಅವಕಾಶ ಇರುತ್ತೆ. ಅಂದರೆ ಇಲ್ಲಿ ಯಾವುದೇ ದೇಶಕ್ಕೆ ವಿಶೇಷವಾದಂಥ ಹಕ್ಕಿರೋದಿಲ್ಲ, ಎಲ್ರಿಗೂ ಕೂಡ ಈಕ್ವಲ್ ರೈಟ್ಸ್ ಇರುತ್ತೆ ಅಂತ. ಸೊ ಇಲ್ಲಿ ನೆಕ್ಸ್ಟ್ BBNJ ಅಗ್ರಿಮೆಂಟ್ ಅಂತ ಬರುತ್ತೆ. ಅಂದರೆ ಇದು UN ಕ್ಲಾಸ್ ಅಂತ ಬರುತ್ತೆ, ಅಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ ಅಂತ ಹೇಳಿ ಅದರ ಅಡಿಯಲ್ಲಿ ಬರುವಂಥ ಒಂದು ಅಗ್ರಿಮೆಂಟ್ ಆಗಿದೆ ಇದು. ಓಕೆ, ಸೊ UN ಕ್ಲಾಸ್ನಲ್ಲಿ ಹಲವಾರು ಒಂದು ಏನಂದರೆ ಒಪ್ಪಂದಗಳು ಬರುತ್ತೆ. ಅದರಲ್ಲಿ ಥರ್ಡ್ ಇಂಪ್ಲಿಮೆಂಟೇಷನ್ ಅಗ್ರಿಮೆಂಟ್ ಆಗಿ ಸೊ ಈ BBNJ ಅಗ್ರಿಮೆಂಟ್ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ಏನಾಗಿದೆ ಅಂತಾರೆ ಲೀಗಲಿ ಬೈಂಡಿಂಗ್ ಆಗಿದೆ. ಅಂದರೆ ಇದರಲ್ಲಿರುವಂಥ ಪ್ರೊವಿಷನ್ಗಳನ್ನು ಕಡ್ಡಾಯವಾಗಿ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುವಂಥ ದೇಶಗಳು ಅವುಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕಾಗತ್ತೆ. ಸೊ ಇದರ ಉದ್ದೇಶ ಏನಂತಂದರೆ ಸಾಗರದ ಒಂದು ಜೀವ ವೈವಿಧ್ಯತೆಯನ್ನು ಅಥವಾ ಸಾಗರದ ಪರಿಸರವನ್ನು ಕಾಪಾಡುವಂಥ ಒಂದು ಉದ್ದೇಶವನ್ನು ಇದು ಹೊಂದಿರುತ್ತೆ. ಸೊ ಇದು ಹಲವಾರು ಒಂದು ತತ್ವಗಳನ್ನ ಹೊಂದಿದೆ. ಅಂದರೆ ಇಲ್ಲಿ ಯಾರು ಈ ಒಂದು ಹೈ ಸಿ ಅಂತ ಬರುತ್ತಲ್ವ, ಅಂದರೆ ಎಲ್ಲರಿಗೂ ಸೇರುವಂಥ ಪ್ರದೇಶ. ಓಕೆ, ಅಥವಾ ಎಲ್ಲರಿಗೂ ಈಕ್ವಲ್ ಆಗಿರುವಂಥ ಏನು ಪ್ರದೇಶ ರೈಟ್ಸ್ ಹೊಂದಿರುವಂಥ ಪ್ರದೇಶ ಬರುತ್ತಲ್ವ ಈ ಹೈ ಸಿ ಅನ್ನುವಂಥದ್ದು. ಸೊ ಇದನ್ನು ಯಾರು ಪಾಲ್ಯೂಟ್ ಅಥವಾ ಇದನ್ನು ಯಾರು ಮಾಲಿನ್ಯವನ್ನು ಮಾಡ್ತಾರಲ್ವ, ಸೊ ಅವರು ಅದಕ್ಕೆ ದಂಡವನ್ನು ಕಟ್ಟಬೇಕಂತ ಹೇಳಿ, ಹಾಗೆ ಈ ಒಂದು ಪ್ರದೇಶವನ್ನು ಹ್ಯೂಮನ್ ಕೈಂಡ್ ಆಫ್ ಹೆರಿಟೇಜ್ ಆಫ್ ಹ್ಯೂಮನ್ ಕೈಂಡ್, ಅಂದರೆ ಸೊ ಇಲ್ಲಿ ಮಾನವೀಯ ಒಂದು ಪಾರಂಪರಿಕ ತಾಣವಾಗಿ ಇದನ್ನು ಕಾಣಬೇಕಂತ ಹೇಳುತ್ತೆ. ಹಾಗೆ ಇದನ್ನು ಎಲ್ರಿಗೂ ಕೂಡ ಅಂದರೆ ಈ ಒಂದು ಪ್ರದೇಶದಲ್ಲಿ ಈ ವೈಜ್ಞಾನಿಕ ಅನ್ವೇಷಣೆಯನ್ನು ಕೈಗೊಳ್ಳಲಿಕ್ಕೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ನೀಡಲಾಗತ್ತೆ. ಹಾಗೆ ಇಲ್ಲಿ ಬಳಸಿಕೊಂಡಿರುವಂಥ ರಿಸೋರ್ಸ್ಗಳಿಂದ ಉತ್ಪತ್ತಿಯಾಗಿರುವಂಥ ಅಥವಾ ಜನರೇಟ್ ಆಗಿರುವಂಥ ಲಾಭವನ್ನು ಎಲ್ರಿಗೂ ಕೂಡ ಇಲ್ಲಿ ಈಕ್ವಲ್ ಆಗಿ ಶೇರ್ ಮಾಡಬೇಕಂತ ಸೊ ಈ ಒಂದು ತತ್ವ ಹೇಳುತ್ತೆ, ಅಂದರೆ ಈ BBNJ ಅಗ್ರಿಮೆಂಟ್ ಹೇಳುತ್ತೆ. ಹಾಗಿದ್ರೆ ಇದರಲ್ಲಿರುವ ಒಂದು ಕೆಲವೊಂದಿಷ್ಟು ಪ್ರಮುಖ ಪ್ರಾವಿಷನ್ಸ್ಗಳನ್ನ ನೋಡೋಣ. ಸೊ ಫಸ್ಟ್ ಒನ್, ಸ್ಕೋಪ್ ಆಫ್ ಅಪ್ಲಿಕೇಶನ್. ಸೊ ಈ ಒಂದು ಅಗ್ರಿಮೆಂಟಲ್ಲಿರುವಂಥ ಪ್ರೊವಿಷನ್ಸ್ಗಳು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತಂದರೆ, ಸೊ ಇಟ್ ಅಪ್ಲೈಸ್ ಟು ಏರಿಯಾಸ್ ಬಿಯಾಂಡ್ ನ್ಯಾಷನಲ್ ಜುರಿಡಿಕ್ಷನ್. ಸೊ ಇಲ್ಲಿ ನ್ಯಾಷನಲ್ ಜುರಿಡಿಕ್ಷನ್ ಅನ್ನೋದು ಎಲ್ಲಿಯವರೆಗೆ ಇರುತ್ತೆ, 200 ನಾಟಿಕಲ್ ಮೈಲ್ ಅಲ್ವಾ. ಸೊ ಇದರ ಆಚೆಗಿನ ಪ್ರದೇಶದಕ್ಕೆ ಇದು ಅಪ್ಲೈ ಆಗುತ್ತೆ. ಹಾಗೆ ಯಾವುದಕ್ಕೆ ಅನ್ವಯ ಆಗೋದಿಲ್ಲ ಅಂತಂದರೆ ವಾರ್ಶಿಪ್, ಅಂದರೆ ಯುದ್ಧದ ಹಡಗುಗಳಿಗೆ, ಹಾಗೆ ಮಿಲಿಟ್ರಿ ಏರ್ಕ್ರಾಫ್ಟ್, ಅಂದರೆ ಸೊ ಇಲ್ಲಿ ಒಂದು ಮಿಲಿಟ್ರಿ ಒಂದು ವಿಮಾನಗಳಿಗೆ ಇದು ಈ ಒಂದು ಅಗ್ರಿಮೆಂಟ್ ಅನ್ನುವಂಥದ್ದು ಅಪ್ಲೈ ಆಗೋದಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಎಕ್ಸಾಮ್ ರಿಲೇಟೆಡ್ ಆಗಿರುವಂಥ ಯಾವುದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ. ಸೊ ಹೀಗಾಗಿ ಇದನ್ನು ಮಾರ್ಕ್ ಮಾಡಿಲ್ಲ ನಾನು. ಸೊ ನೆಕ್ಸ್ಟ್ ಇವಾಗ
ಸೊ ಇದರ ಸಿಗ್ನಿಫಿಕೆನ್ಸನ್ನು ನೋಡೋಣ. ಯಾಕೆ ಈ ಒಂದು ಅಗ್ರಿಮೆಂಟ್ ಅಗತ್ಯ ಇದೆ ಅಂತಂದರೆ, ಮೊದಲನೇದಾಗಿದ್ದು ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡುತ್ತೆ, ಅಂದರೆ ಜೀವ ವೈವಿಧ್ಯತೆಯ ಒಂದು ಸಂರಕ್ಷಣೆಯನ್ನು ಮಾಡುತ್ತೆ. ಯಾವ ರೀತಿ ಅಂದರೆ, ಈ ಹೈ ಸಿ ಏನು ಬರುತ್ತಲ್ವ, ಈ ಒಂದು ಪ್ರದೇಶದಲ್ಲಿ ಆಗ್ತಾ ಇರುವಂಥ ರಿಸೋರ್ಸ್ ಓವರ್ ಎಕ್ಸ್ಪ್ಲೋಯಿಟೇಷನ್, ಅಂದರೆ ಈ ಸಂಪನ್ಮೂಲಗಳ ಅತಿಯಾದ ಶೋಷಣೆಯನ್ನು, ಹಾಗೆ ಜೀವ ವೈವಿಧ್ಯತೆಯ ನಷ್ಟವನ್ನು, ಮಾಲಿನ್ಯವನ್ನು, ಹಾಗೆ ಇಲ್ಲಿ ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ ಡಂಪಿಂಗ್, ಅಂದರೆ ಇಲ್ಲಿ ಇನ್ ಕೇಸ್ ಯಾರಾದರೂ ಇಲ್ಲಿ ಪ್ಲಾಸ್ಟಿಕ್ಕನ್ನು ವಿಲೇವಾರಿಯನ್ನು ಮಾಡ್ತಾ ಇದ್ದರೆ ಅದನ್ನು ಏನು ಮಾಡುತ್ತೆ ಅಂದರೆ ರೆಗ್ಯುಲರ್ ಆಗಿ ಅದನ್ನು ಚೆಕಿಂಗ್ ಮಾಡ್ತಾ ಇರುತ್ತೆ. ಹಾಗೆ ಮಿಟಿಗೇಟಿಂಗ್ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್, ಅಂದರೆ ಹವಾಮಾನದಿಂದ ಆಗ್ತಾ ಇರುವಂಥ ಅಥವಾ ಪರಿಣಾಮಗಳನ್ನ ಏನು ಮಾಡುತ್ತೆ ಅಲ್ಲಿ ಕಡಿಮೆಯನ್ನು ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ವಾರ್ಮಿಂಗ್ ಆಗಿರ್ಬೋದು, ಓಷನ್ ಆಕ್ಸಿಜನೇಷನ್ ಆಗಿರ್ಬೋದು. ಸೊ ಹಾಗೆ ಓಷನ್ ಅಸಿಡಿಫಿಕೇಷನಿಂದ ಆಗ್ತಾ ಇರುವಂಥ ಪರಿಣಾಮಗಳನ್ನ ಏನು ಮಾಡುತ್ತೆ ಇದು ಕಡಿಮೆ ಮಾಡುತ್ತೆ. ಹಾಗಿದ್ರೆ ಇದು ಭಾರತಕ್ಕೆ ಇದರಿಂದ ಏನು ಇಲ್ಲಿ ಬೆನಿಫಿಟ್ ಅಂತಂದರೆ, ಭಾರತಕ್ಕೆ ಕೂಡ ಏನಾಗುತ್ತೆ, ತನ್ನ ಒಂದು 200 ನಾಟಿಕಲ್ ಮೈಲ್ನಿಂದ ಆಚೆಗೆ ಕೂಡ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟಿನ ಕೈಗೊಳ್ಬೋದಲ್ವಾ. ಅಂದರೆ ಮೀನುಗಾರಿಕೆಯನ್ನು ಮಾಡ್ಬೋದು, ಇಲ್ಲಿ ಗ್ಯಾಸ್ ಪೈಪ್ ಒಂದು ಏನಂತಂದರೆ ಇಲ್ಲಿ ಪೈಪ್ಲೈನನ್ನು ಅಂದರೆ ಅಥವಾ ಕೇಬಲ್ಗಳನ್ನ ಕೂಡ ಇಲ್ಲಿ ಎಳೀಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಕಚ್ಚಾ ತೈಲವನ್ನು ಕೂಡ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಸಿಗತ್ತೆ. ಹಾಗೆ ರಿಸೋರ್ಸ್ ಬೆನಿಫಿಟ್ಸ್, ಸೊ ಇದರ ಒಂದು BBNGಯ ಒಂದು ತತ್ವಗಳೇನಂತಂದರೆ ಇಲ್ಲಿ ಈ ಒಂದು ಹೈ ಸಿ ಅಡಿಯಲ್ಲಿ ಬಳಸಿಕೊಂಡಿರುವಂಥ ರಿಸೋರ್ಸ್ಗಳಿಂದ ಏನು ಲಾಭ ಬಂದಿರುತ್ತಲ್ವ, ಸೊ ಆ ಲಾಭವನ್ನು ಎಲ್ಲ ದೇಶಗಳಿಗೂ ಈಕ್ವಲ್ ಆಗಿ ಶೇರ್ ಮಾಡಬೇಕಂತ ಹೇಳುತ್ತೆ. ಸೊ ಹೀಗಾಗಿ ಹಣಕಾಸು ಅನ್ನುವಂಥದ್ದು ಭಾರತಕ್ಕೆ ಕೂಡ ಹಣಕಾಸಿನ ದೃಷ್ಟಿಯಿಂದ ಇದು ಕೂಡ ಹೆಲ್ಪ್ ಆಗುತ್ತೆ ಅಂತ. ಹಾಗೆ ಈ ಮರೈನ್ ಎಕೋಸಿಸ್ಟಮನ್ನು ಕನ್ಸರ್ವ್ ಮಾಡುವಂಥ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಒಂದು ಜ್ಞಾನವನ್ನು ಬಳಸಿಕೊಳ್ಳಲಾಗತ್ತೆ. ಸೊ ನೆಕ್ಸ್ಟ್ ಇವಾಗ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾಸ್ ಆಫ್ ದ ಸಿ ಅಂತ. ಓಕೆ, ಸೊ ಇದು ಕೂಡ ಒಂದು ಓಷನ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಿರುವಂಥ ಒಂದು ಕನ್ವೆನ್ಷನ್ ಆಗಿದೆ. ಸೊ ಇದನ್ನು 1982ರಲ್ಲಿ ಅಡಾಪ್ಟ್ ಮಾಡಿಕೊಳ್ಳಲಾಗುತ್ತೆ. 1994ರಲ್ಲಿ ಇದನ್ನು ಇದು ಜಾರಿಗೆ ಬರುತ್ತೆ. ಸೊ ಇದರ ಅಡಿಯಲ್ಲಿ ಭಾರತವು ಸೇರಿದಂತೆ 170 ದೇಶಗಳು ಇದರ ಸದಸ್ಯ ರಾಷ್ಟ್ರಗಳಾಗಿವೆ. ಹಾಗಿದ್ರೆ ಇದರ ಅಡಿಯಲ್ಲಿ ಏನೆಲ್ಲ ಪ್ರೊವಿಷನ್ಗಳಿವೆ ಅಂತಂದರೆ, ಸೊ ಡಿಪೆಂಡ್ಸ್ ದಿ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ನೇಷನ್ ರಿಗಾರ್ಡಿಂಗ್ ದ ಆ್ಯಕ್ಟಿವಿಟೀಸ್ ಇನ್ ದ ಓಷನ್ಸ್, ಅಂದರೆ ಸಾಗರಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಸಾಗರಗಳಲ್ಲಿ ಯಾವ ರೀತಿ ಆ್ಯಕ್ಟಿವಿಟಿಗಳಿಗೆ ಕೈಗೊಳ್ಳಬೇಕು ಅನ್ನುವಂಥ ಸಂಬಂಧಪಟ್ಟಂತೆ ಏನು ಮಾಡುತ್ತೆ ಅಂತಾರೆ ಆ ದೇಶಗಳಿಗೆ ಹಕ್ಕುಗಳ ಮತ್ತು ಕರ್ತವ್ಯಗಳನ್ನು ಇದು ಡಿಫೈನ್ ಮಾಡುತ್ತೆ. ಹಾಗೆ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಅಂತ ಬರುತ್ತೆ. ಸೊ ಇದೇನು ಮಾಡುತ್ತೆ ಅಂತಾರೆ, ಈ ಸಾಗರದ ತಳಭಾಗದಲ್ಲಾಗಿರ್ಬೋದು, ಅಂದರೆ ಯಾವುದು ಇಲ್ಲಿ 200 ನಾಟಿಕಲ್ ಮೈಲ್ನಿಂದ ದೂರ ಇರುವಂಥ ಪ್ರದೇಶಗಳಿಗೆ ಏನು ಮಾಡುತ್ತೆ ಅಂದರೆ ಈ ಒಂದು ಪ್ರದೇಶದಲ್ಲಿ ಮೈನಿಂಗ್ ಆ್ಯಕ್ಟಿವಿಟಿಗಳನ್ನ, ಅಂದರೆ ಗಣಿಗಾರಿಕೆಗಳನ್ನ ಏನು ಮಾಡೋದು ಇಲ್ಲಿ ನಿಯಂತ್ರಣವನ್ನು ಮಾಡುವಂಥ ಕೆಲಸವನ್ನು ಈ ಒಂದು ಪ್ರಾಧಿಕಾರ ಮಾಡುತ್ತೆ. ಸೊ ಇಲ್ಲಿ ಟೆರಿಟೋರಿಯಲ್ ಡಿಮಾರ್ಕೇಷನ್ ಅಂತ ಬರುತ್ತೆ. ಅಂದರೆ ಯಾವ ಒಂದು ದೇಶಕ್ಕೆ ಒಟ್ಟಾರೆ ಇಲ್ಲಿ ಸಿ ಮೇಲೆ ಎಷ್ಟು ವ್ಯಾಪ್ತಿಯವರೆಗೆ ಅಧಿಕಾರ ಇರಬೇಕಂತ ಹೇಳಿ ಯಾರು ನಿರ್ಧಾರವನ್ನು ಮಾಡ್ತಾರೆ ಅಂತಂದರೆ ಇಲ್ಲಿ UN ಕ್ಲಾಸ್ ಅಡಿಯಲ್ಲಿ ನಿರ್ಧಾರವನ್ನು ಮಾಡಲಾಗತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಏನಂತಂದರೆ ಟೆರಿಟೋರಿಯಲ್ ಸಿ ಅಂದರೆ ಇದು 12 ನಾಟಿಕಲ್ ಮೈಲ್ ಇಲ್ಲಿ ನಾಟಿಕಲ್ ಮೈಲ್ವರೆಗೆ ಬರುತ್ತೆ. ಓಕೆ, ಸೊ ಇಲ್ಲಿ ಏನಿರುತ್ತೆ ಅಂದರೆ ಈ ಒಂದು ವ್ಯಾಪ್ತಿವರೆಗೆ ಆ ಒಂದು ದೇಶಕ್ಕೆ ಸಂಪೂರ್ಣ ಅಧಿಕಾರ ಅಥವಾ ಸಂಪೂರ್ಣ ಇಲ್ಲಿ ಸಾರ್ವಭೌಮತೆ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇದರ ನಂತರ ಅಪ್ ಟು 24 ನಾಟಿಕಲ್ ಮೈಲ್, ಸೊ ಈ ಒಂದು ಪ್ರದೇಶದಿಂದ. ಓಕೆ, ಸೊ ಇದನ್ನು ನಾವು ಕಾಂಟಿಜಿಯಸ್ ಝೋನ್ ಅಂತ ಕರಿತೀವಿ. ಇದನ್ನು ನಾವು ಬಫರ್ ಏನಂತ ಕರಿತೀವಿ ಅಂದರೆ ಬಫರ್ ಝೋನ್ ಅಂತ ಕರಿತೀವಿ. ಯಾಕಂತಂದರೆ ಇದು ಟೆರಿಟೋರಿಯಲ್ ಸಿ ಮತ್ತು ಈ ಒಂದು ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ನಡುವೆ ಇದು ಕಂಡುಬರುತ್ತೆ. ಓಕೆ, ಸೊ ಹೀಗಾಗಿ ಇದನ್ನು ಬಫರ್ ಝೋನ್ ಅಂತ ಕರಿತೀವಿ. ಸೊ ಈ ಒಂದು ಪ್ರದೇಶದ ಮೇಲೆ ಒಂದು ಲಿಮಿಟೆಡ್ ಪವರ್ ಇರುತ್ತೆ ಆ ಒಂದು ದೇಶಗಳಿಗೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಅಂತ ಬರುತ್ತೆ. ಓಕೆ, ಸೊ ಈ ಒಂದು ಪ್ರದೇಶ ಅಂದರೆ ಇದು 200 ನಾಟಿಕಲ್ ಮೈಲ್ವರೆಗೆ ಅಂದರೆ 370 ಒಂದು ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ ಅಲ್ವಾ. ಸೊ ಇದರ ಮೇಲೆ ಯಾವುದೇ ಒಂದು ದೇಶಗಳಿಗೆ ಸಂಪೂರ್ಣವಾದಂಥ ಒಂದು ಅಧಿಕಾರ ಅನ್ನುವಂಥದ್ದು ಇರೋದಿಲ್ಲ. ಓಕೆ, ಸೊ ಸ್ಟೇಟ್ ಡು ನಾಟ್ ಹ್ಯಾವ್ ಫುಲ್ ಸಾವರೆಂಟಿ ಆ್ಯಂಡ್ ಸಾವರಿನ್ ರೈಟ್ ಜುರಿಡಿಕ್ಷನ್ ಫಾರ್ ದ ಎಕ್ಸ್ಪ್ಲೋಟೇಷನ್, ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಯಾವುದಕ್ಕೆ ಅಧಿಕಾರ ಇರುತ್ತೆ ಅಂದರೆ ಆ ಒಂದು ಪ್ರದೇಶದ ರಕ್ಷಣೆ ಮತ್ತು ಇಲ್ಲಿ ಸಾಗರಿಕ ಒಂದು ಸಂಪನ್ಮೂಲಗಳನ್ನು
ನಿರ್ವಹಣೆ ನಿರ್ವಹಣೆ ಮಾಡುವುದರ ಕುರಿತು ಇಲ್ಲಿ ರಾಜ್ಯಗಳು ಅಥವಾ ದೇಶಗಳಿಗೆ ಇಲ್ಲಿ ಅಧಿಕಾರವನ್ನು ನೀಡಲಾಗಿರುತ್ತೆ. ಅದರ ನಂತರ ಹೈ ಸಿ ಬರುತ್ತಲ್ವ, 200 ನಾಟಿಕಲ್ ಮೈಲ್ ನಂತರ. ಸೊ ಇಲ್ಲಿ ಯಾವುದೇ ಒಂದು ದೇಶಕ್ಕೆ ಇಲ್ಲಿ ಅಧಿಕಾರ ಇರೋದಿಲ್ಲ. ಡಸ್ ನಾಟ್ ಫಾಲ್ ಇಂಟು ಎನಿ ಅದರ್ ಜೋನ್ಸ್, ಅಂದರೆ ಇದು ಯಾವುದೇ ಒಂದು ದೇಶದ ನ್ಯಾಯ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶವಾಗಿರೋದಿಲ್ಲ. ಸೊ ಅದರ ನಂತರ ಇಲ್ಲಿ ಕಾಂಟಿನೆಂಟಲ್ ಶೆಲ್ಫ್ ಅಂತ ಬರುತ್ತೆ. ಎಸ್. ಸೊ ನೆಕ್ಸ್ಟ್ ಒನ್ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಡಿಸಾಸ್ಟರ್ ರೆಸಿಲಿಯನ್ಸ್ ಅಂತ. ಸೊ ಏನಕ್ಕೆ ಈ ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ ಅಂತಂದರೆ, ಸೊ ಇತ್ತೀಚೆಗೆ ಅಂದರೆ ಮಳೆಗಾಲದಲ್ಲಿ ಅಂದರೆ ಮಾನ್ಸೂನ್ ಸೀಸನ್ಗಳಲ್ಲಿ ಏನಾಗ್ತಾಯಿದೆ ಅಂತಂದರೆ ಈ ಡಿಸಾಸ್ಟರ್ನ ಫ್ರೀಕ್ವೆನ್ಸಿ ಅಥವಾ ವಿಪತ್ತಿನ ತೀವ್ರತೆ ಅನ್ನುವಂಥದ್ದು ಹೆಚ್ಚಾಗ್ತಾಯಿದೆ. ಎಸ್ಪೆಷಲಿ ಅದು ಹೆಚ್ಚಾಗಿ ನಗರಗಳಲ್ಲಿ ಆಗ್ತಾಯಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಸ್ಟಡಿಯನ್ನು ಮಾಡಲಿದ್ದೀವಿ. ಹಾಗಿದ್ರೆ ಈ ವಿಪತ್ತಿಗೆ ಈ ಭಾರತೀಯ ನಗರವು ಎಷ್ಟು ವಲ್ನರೇಬಲ್ ಆಗಿವೆ ಅಂತ ನೋಡೋಣ. ಸೊ ಫಸ್ಟ್ ಒಂದು ಪಾಪ್ಯುಲೇಷನ್ ಸೆಂಟರ್. ಸೊ ನಗರಗಳಲ್ಲಿ ಇಲ್ಲಿಯವರೆಗೆ ಅಂದರೆ 2024ರ ವೇಳೆಗೆ ಸುಮಾರು 30% ಜನಸಂಖ್ಯೆ ಏನಿದೆ ಅಂತಂದರೆ ನಗರಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಸೊ ಅದು 2030ರ ವೇಳೆಗೆ ಹೆಚ್ಚಾಗಲಿಲ್ಲ, ಅಂದರೆ 40%ಗೆ ಏರಿಕೆ ಆಗಲಿದೆ. ಸೊ ಅಂದರೆ ನಗರಗಳಲ್ಲಿ ಜನಸಾಂದ್ರತೆ ಅನ್ನುವಂಥದ್ದು ಹೆಚ್ಚಾಗಲಿದೆ ಅಂತ. ಸೊ ಇಲ್ಲಿ ನಗರಗಳನ್ನು ಏನು ಮಾಡ್ತಾ ಇದ್ದಾರೆ, ಅನ್ಪ್ಲ್ಯಾನ್ಡ್ ಆಗಿ ಕನ್ಸ್ಟ್ರಕ್ಟನ್ನು ಮಾಡ್ತಾ ಇದ್ದಾರೆ, ಯೋಜಿತವಲ್ಲದ ನಗರಗಳು ಅಂತ ಹೇಳಿ. ಸೊ ಇದೇನಾಗ್ಬೋದು ಅಂತಂದರೆ ಪರಿಸರದ ನಾಶಕ್ಕೆ ಮತ್ತು ಸಂಪನ್ಮೂಲಗಳ ಒಂದು ಅವನತಿಗೆ ಕಾರಣ ಆಗ್ಬೋದು. ಯಾವ ರೀತಿ ಅಂದರೆ ಇಲ್ಲಿ ನಗರಗಳನ್ನು ಅಡ್ಡಾದಿಡ್ಡಿಯಾಗಿ ಅಥವಾ ಚರಂಡಿ ವ್ಯವಸ್ಥೆ ಇಲ್ಲದಿರುವುದಂಥದ್ದು ಏನಾಗುತ್ತೆ ಅಂದರೆ ಅಲ್ಲಿ ಹಲವಾರು ಪ್ರವಾಹ ಆಗಿರ್ಬೋದು ಅಥವಾ ಜೀವನಾಷ್ಟ ಅಥವಾ ಆಸ್ತಿ ನಷ್ಟಕ್ಕೆ ಕಾರಣವಾಗತ್ತೆ. ಎಸ್. ಸೊ ನೆಕ್ಸ್ಟ್ ಒಂದು ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಅನ್ನುವಂಥದ್ದು. ಓಕೆ. ಸೊ ಇಲ್ಲಿ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅಂತ ಹೇಗೆ ನಾವು ಇದು ಮಾಡ್ತೀವಿ, ಇಲ್ಲಿ ನಂಬರ್ ಆಫ್ ಹೀಟ್ ವೇವ್ಸ್ ಡೇಸ್ ಅನ್ನುವಂಥದ್ದು ಹೆಚ್ಚಿಗೆ ಆಗ್ತಾ ಇದೆ, ನಗರಗಳಲ್ಲಿ ಪ್ರವಾಹಗಳು ಜಾಸ್ತಿ ಆಗ್ತಾ ಇದೆ, ಹಾಗೆ ಸೈಕ್ಲೋನ್ ಆ್ಯಕ್ಟಿವಿಟೀಸ್ಗಳು ತುಂಬ ತೀವ್ರತೆಯಿಂದ ಕೂಡ್ತಾ ಇದೆ. ಸೊ ಇವೆಲ್ಲವುಗಳಿಂದ ಏನಾಗ್ತಾ ಇದೆ, ಇಲ್ಲಿ ನಗರಗಳು ಈ ಒಂದು ಪರಿಣಾಮಗಳನ್ನು ಫೇಸ್ ಮಾಡ್ತಾ ಇದೆ. ಹಾಗೆ ಇಲ್ಲಿ ಎಕ್ಸಿಸ್ಟಿಂಗ್ ವಲ್ನರಬಿಲಿಟಿ. ಸೊ ಇಲ್ಲಿ ನಗರಗಳಿಗೆ ಈ ರೀತಿಯ ಒಂದು ಡಿಸಾಸ್ಟರ್ ಪರಿಣಾಮಗಳಲ್ಲದೇನೂ ಕೂಡ ಅವು ಹಲವಾರು ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ. ಸೊ ನಗರಗಳಲ್ಲಿ ಅರ್ಬನ್ ಪವರ್ಟಿ, ನಗರ ಬಡತನ. ಸೊ ನಗರಗಳಲ್ಲಿ ಕೂಡ ಇಲ್ಲಿ ಬಡತನದ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಹಾಗೆ ಇಲ್ಲಿ ನಿರುದ್ಯೋಗದ ಸಮಸ್ಯೆ ಮತ್ತು ಸಾಮಾಜಿಕ ಒಂದು ಅಸಮಾನತೆ ಅಂತ ಸವಾಲು ಕೂಡ ಸೊ ಇವಾಗ ಸದ್ಯಕ್ಕೆ ನಗರಗಳಲ್ಲಿರುವಂಥ ಸಮಸ್ಯೆಗಳಾಗಿವೆ. ಹಾಗಿದ್ರೆ ಈ ನಗರಗಳು ಡಿಸಾಸ್ಟರ್ ರೆಸಿಲಿಯೆಂಟ್ ಅಂದರೆ ಈ ವಿಪತ್ತು ನಿರೋಧಕ ನಗರಗಳನ್ನ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಯಾವುದೇ ಒಂದು ನಗರ ವಿಪತ್ತನ್ನು ಯಾವ ರೀತಿ ಸಹಿಸಿಕೊಂಡ್ರೆ ಸೊ ಅದನ್ನು ನಾವು ಡಿಸಾಸ್ಟರ್ ರೆಸಿಲಿಯೆಂಟ್ ಸಿಟಿ ಅಂತ ಕರಿತೀವಿ ಅಂತ ನೋಡೋಣ. ಸೊ ಫಸ್ಟ್ ಒನ್, ಆ ನಗರಗಳಲ್ಲಿ ಬಿಲ್ಡಿಂಗ್ಸ್ಗಳನ್ನು ಇಲ್ಲಿ ಸೆನ್ಸಿಬಲ್ ಬಿಲ್ಡಿಂಗ್ ಕೋಡ್ಸ್ ಅಂತ ಬರುತ್ತೆ. ಅಂದರೆ ನಾವು ಬಿಲ್ಡಿಂಗನ್ನು ಒಂದಿಷ್ಟು ನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ಬಿಲ್ಡ್ ಮಾಡ್ತಾ ಇದ್ದರೆ, ಅಥವಾ ಆ ಒಂದು ಪ್ರದೇಶವನ್ನು ನಾಟ್ ಬಿಲ್ಡ್ ಇನ್ ವಲ್ನರಬಲ್ ಏರಿಯಾಸ್ ಸಚ್ ಆಸ್ ಫ್ಲಡ್ ಪ್ಲೇನ್ಸ್ ಆ್ಯಂಡ್ ಸ್ಟೀಪ್ ಸ್ಲೋಪ್ಸ್ ಅಂತ. ಸೊ ಅಂದರೆ ಇಲ್ಲಿ ಕಡಿದಾದ ಸ್ಟೀಪ್ ಸ್ಲೋಪ್ಸ್ ಅಂತಂದರೆ ಕಡಿದಾದ ಇಳಿಜಾರಿನಲ್ಲಿ ಅವರು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟನ್ನು ಮಾಡದೇ ಇದ್ದರೆ ಅಂತಹ ಒಂದು ಪ್ರದೇಶಗಳನ್ನು ಅಥವಾ ಸಿಟಿಗಳನ್ನ ನಾವು ಇಲ್ಲಿ ಡಿಸಾಸ್ಟರ್ ರೆಸಿಲಿಯೆಂಟ್ ಸಿಟಿ ಅಂತ ಕರಿತೀವಿ. ಹಾಗೆ ಅಲ್ಲಿಯ ಒಂದು ಆಡಳಿತ ವ್ಯವಸ್ಥೆ ಅಥವಾ ಸರ್ಕಾರ ಅಥವಾ ಸ್ಥಳೀಯ ಸರ್ಕಾರ ವಿಪತ್ತಿಗಳಿಗೆ ಹೊಣೆಗಾರಿಕೆಯನ್ನು ಅಥವಾ ಅದು ಅಕೌಂಟೇಬಲ್ ಆಗಿದ್ದರೆ ಅಥವಾ ಅದು ಕಾಂಪಿಟೆಂಟ್ ಆಗಿದ್ದರೆ ಅವುಗಳನ್ನ ನಾವು ಏನಂತ ಕರಿತೀವಿ, ಇಲ್ಲಿ ಡಿಸಾಸ್ಟರ್ ರೆಸಿಲಿಯೆಂಟ್ ಸಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಲೋಕಲ್ ಇನ್ಫಾರ್ಮೇಷನ್ ಬೇಸ್. ಸೊ ಅಂದರೆ ಇಲ್ಲಿ ವಿಪತ್ತಿನ ಒಂದು ನಷ್ಟ ಆಗಿರ್ಬೋದು ಅಥವಾ ಅಪಾಯದ ಕುರಿತು ಇಲ್ಲೇನು ಮಾಡಲಾಗತ್ತೆ ಅಂದರೆ ಮಾಹಿತಿಯನ್ನು ನೀಡಲಾಗತ್ತೆ. ಹಾಗೆ ಇಲ್ಲಿ ವಿಪತ್ತನ್ನು ತಡೆಗಟ್ಟುವ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳೊಂದಿಗೆ ಅಲ್ಲಿನ ಜನ ಸಮುದಾಯ ಕೂಡ ಏನಿರುತ್ತೆ ಅಂದರೆ ಪಾರ್ಟಿಸಿಪೇಟನ್ನು ಮಾಡುತ್ತೆ. ಹಾಗೆ ವಿಪತ್ತಿಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಕೂಡ ಮಾಡುತ್ತೆ. ಸೊ ಇಲ್ಲಿ ವಿಪತ್ತನ್ನು ತಡೆಗಟ್ಟಲಿಕ್ಕೆ ಅಥವಾ ವಿಪತ್ತಿನ ಪರಿಣಾಮಗಳನ್ನು ತಡೆಗಟ್ಟಲಿಕ್ಕೆ ಅದು ಯಶಸ್ವಿಯಾದಂಥ ಕ್ರಮಗಳನ್ನ ಕೈಗೊಳ್ಳುವಂತಿದ್ದರೆ ಅವುಗಳನ್ನ ನಾವೇನಂತ ಕರಿತೀವಿ, ಟೋಟಲ್ ಆಗಿ ಡಿಸಾಸ್ಟರ್ ರೆಸಿಲಿಯೆಂಟ್ ಸಿಟೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಸಾಸ್ಟರನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ನಗರಗಳಲ್ಲಿ ಆಗ್ತಾ ಇರುವಂಥ ವಿಪತ್ತನ್ನು ಕಡಿಮೆ ಮಾಡಲಿಕ್ಕೆ ಸರ್ಕಾರ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅಂತಂದರೆ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅಂತ ಬರುತ್ತೆ. ಅಂದರೆ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅಡಿಯಲ್ಲಿ ಹಲವಾರು ಏಜೆನ್ಸಿಗಳನ್ನ ಸ್ಥಾಪನೆಯನ್ನು ಮಾಡಲಾಗಿದೆ.
ಓಕೆ, ಅದರಲ್ಲಿ NDMA ಬರುತ್ತೆ, ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ನೆಕ್ಸ್ಟ್ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆ್ಯಂಡ್ NDRF ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ರೆಸ್ಪಾನ್ಸ್ ಫೋರ್ಸ್ ಅಂತ. ಸೊ ಇವೆಲ್ಲವೂ ಏನು ಮಾಡುತ್ತೆ ಅಂದರೆ ಈ ಏನು ಡಿಸಾಸ್ಟರ್ಗಳಿಗೆ ಸಂಬಂಧಪಟ್ಟಂತೆ. ಸೊ ಅಂತಂದರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು, ಸೊ ಇಲ್ಲಿ ಡಿಸಾಸ್ಟರ್ ಪೂರ್ವದಲ್ಲಿ ಅಂದರೆ ಪ್ರೀ ಡಿಸಾಸ್ಟರ್, ಡ್ಯೂರಿಂಗ್ ಡಿಸಾಸ್ಟರ್ ಆ್ಯಂಡ್ ಆಫ್ಟರ್ ಡಿಸಾಸ್ಟರ್, ಪೋಸ್ಟ್ ಡಿಸಾಸ್ಟರ್ ಯಾವ ರೀತಿ ನಾವು ಇನಿಷಿಯೇಟಿವ್ನ ತೆಗೆದುಕೊಳ್ಬೇಕು ಅಥವಾ ಇಲ್ಲಿ ಸ್ಟೆಪ್ಸ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಮಾರ್ಗಸೂಚಿಗಳನ್ನ ಇದರಲ್ಲಿ ನೀಡಲಾಗಿರುತ್ತೆ. ಸೊ ಇಲ್ಲಿ ಅರ್ಬನ್ ಲೋಕಲ್ ಗೌರ್ಮೆಂಟ್ಗಳು ಕೂಡ ಏನು ಮಾಡುತ್ತೆ ಅಂದರೆ ಇಲ್ಲಿ ಬಿಲ್ಡಿಂಗ್ ಕೋರ್ಸನ್ನು, ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳು ಕೂಡ ಏನು ಮಾಡುತ್ತೆ ಅಂದರೆ ಬಿಲ್ಡಿಂಗಿಗೆ ಅಂದರೆ ಕನ್ಸ್ಟ್ರಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ, ಇಲ್ಲಿ ನೀತಿ ಸಂಹಿತೆಗಳನ್ನ ಹೊರಡಿಸುತ್ತೆ. ಯಾವ ರೀತಿ ನೀವು ಭೂಮಿಯನ್ನು ಬಳಸಬೇಕು ಅಥವಾ ನಗರ ಯೋಜನೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಸ್ಥಳೀಯ ಸರ್ಕಾರಗಳು, ಅಂದರೆ ನಗರ ಸ್ಥಳೀಯ ಸರ್ಕಾರ ಸಂಸ್ಥೆಗಳು ಏನು ಮಾಡುತ್ತೆ, ಇಲ್ಲಿ ಅದರ ಕುರಿತು ಕ್ರಮಗಳನ್ನು ಕೈಗೊಳ್ಳುತ್ತೆ. ಸೊ ಹಾಗೆ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಒಂದು ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಸೊ ಇಲ್ಲಿ ಅಮೃತ್ ಯೋಜನೆ ಅಂತ ಬರುತ್ತೆ, ಹಾಗೆ ಸ್ಮಾರ್ಟ್ ಸಿಟಿಗಳನ್ನು ಕೂಡ ಜಾರಿ ಮಾಡಿದ. ಸೊ ಇಲ್ಲಿ ಸ್ಮಾರ್ಟ್ ಸಿಟಿಗಳನ್ನ ಅಸೆಸ್ಮೆಂಟ್ ಮಾಡಲಿಕ್ಕೆ, ಅಂದರೆ ಸ್ಮಾರ್ಟ್ ಸಿಟಿಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಅದು ಯಾವ ರೀತಿ ಇಲ್ಲಿ ಅಸೆಸ್ಮೆಂಟ್ ಅಂತಂದರೆ ಮೌಲ್ಯಮಾಪನವನ್ನು ಮಾಡುತ್ತೆ, ಅಂದರೆ 5 ಇಂಡಿಕೇಟರ್ಸ್ಗಳನ್ನ ಇದು ತೆಗೆದುಕೊಳ್ಳುತ್ತೆ. ಓಕೆ, 5 ಕ್ಯಾಟಗರಿ. ಸೊ ಅದರಲ್ಲಿ ಮೊದಲನೇದಾಗಿ ಅರ್ಬನ್ ಪ್ಲಾನಿಂಗ್ ನಗರ ಯೋಜನೆ, ಹಾಗೆ ಅದು ಹಸಿರು ಹೊದಿಕೆಯನ್ನು ಹೊಂದಿದ್ರೆ ಅಥವಾ ಜೀವ ವೈವಿಧ್ಯತೆಯನ್ನು ಹೊಂದಿರಬೇಕು, ಹಾಗೆ ಎನರ್ಜಿ ಆ್ಯಂಡ್ ಗ್ರೀನ್ ಬಿಲ್ಡಿಂಗ್ಸ್. ಸೊ ಇಲ್ಲಿ ಶುದ್ಧ ಇಂಧನವನ್ನು, ಅಂದರೆ ರಿನ್ಯೂವೇಬಲ್ ಎನರ್ಜಿ ಅಂತಂದರೆ ಸೋಲಾರ್ಸ್ ಒಂದು ಪ್ಲಾಂಟ್ ಅಥವಾ ಮನೆಗಳಲ್ಲಿ ನೀವು ಸೋಲಾರ್ಗಳನ್ನ ಬಳಸ್ತಾ ಇರಬೇಕು. ಹಾಗೆ ಮೊಬಿಲಿಟಿ ಆ್ಯಂಡ್ ಏರ್ ಕ್ವಾಲಿಟಿ, ಅಂದರೆ ಸಾರಿಗೆ ಮತ್ತು ಇಲ್ಲಿ ಗಾಳಿಯ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದರ ಆಧಾರ ಮೇಲೆ, ಹಾಗೆ ಯಾವ ರೀತಿ ನೀವು ನಗರಗಳು ಇಲ್ಲಿ ನೀರಿನ ನಿರ್ವಹಣೆ ಮತ್ತು ತ್ಯಾಜ್ಯವನ್ನು ಯಾವ ರೀತಿ ನಿರ್ಮಾಣವನ್ನು ಮಾಡುತ್ತೆ ಅನ್ನೋದರ ಮೇಲೆ ಅವುಗಳನ್ನ ಅಸೆಸ್ಮೆಂಟ್ ಮಾಡುತ್ತೆ. ಹಾಗೆ ಇಲ್ಲಿ ಸರ್ಕಾರ ಏನು ಮಾಡಿದೆ ಅಂದರೆ ಇತ್ತೀಚಿನ ಒಂದು ಬಜೆಟ್ನಲ್ಲಿ ಇಲೆಕ್ಟ್ರಿಕಲ್ ಬಸ್ಗಳಿಗೆ ಏನು ಮಾಡಿದೆ, ಇಲ್ಲಿ ಸಪೋರ್ಟನ್ನು ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಈ ಬಿಲ್ಡಿಂಗ್ ಅಂದರೆ ಚಾಲೆಂಜಸ್ ಇನ್ ಬಿಲ್ಡಿಂಗ್ ಡಿಸಾಸ್ಟರ್ ರೆಸಿಲಿಯನ್ಸ್ ಇನ್ ಇಂಡಿಯನ್ ಸಿಟೀಸ್, ಅಂದರೆ ಈ ಡಿಸಾಸ್ಟರ್ ರೆಸಿಲಿಯನ್ಸ್ ಸಿಟಿಗಳನ್ನು ನಿರ್ಮಾಣ ಮಾಡುವಲ್ಲಿ ಭಾರತದಲ್ಲಿ ಏನೆಲ್ಲ ಒಂದು ಸವಾಲುಗಳು ಎದುರಾಗ್ತಾ ಇದೆ ಅಂತ ನೋಡೋಣ. ಸೊ ಫಸ್ಟ್ ಒಂದು ಲ್ಯಾಕ್ ಆಫ್ ಪ್ಲ್ಯಾನಿಂಗ್, ಅಂದರೆ ಒಂದು ಯೋಜನೆ ಒಂದು ಕೊರತೆ ಅಂತ. ಸೊ ಇಲ್ಲಿ ನೀತಿ ಆಯೋಗದ ಪ್ರಕಾರ ಏನಂತಂದರೆ ಭಾರತದ ಸುಮಾರು 65 ನಗರಗಳು ಏನಂತಂದರೆ ಅವುಗಳನ್ನು ಯೋಜಿತವಾಗಿ ಕಟ್ಟಿಲ್ಲ, ಅಂದರೆ ಒಂದು ಪ್ಲ್ಯಾನ್ ಪ್ರಕಾರ ಅವುಗಳನ್ನು ನಿರ್ಮಾಣ ಮಾಡಿಲ್ಲ ಅಂತ ಹೇಳುತ್ತೆ. ಹಾಗೆ ಇಲ್ಲಿ ಗವರ್ನೆನ್ಸ್ ಇಶ್ಯೂ. ಸೊ ಇಲ್ಲಿ ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟನ್ನು ಮಾಡುವಂಥದ್ರ ಮೇಲೆ ಹೆಚ್ಚಾಗಿ ಇಲ್ಲಿ ರಾಜಕೀಯ ಪ್ರಭಾವ ಅನ್ನುವಂಥದ್ದು ಉಂಟಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕಾಂಕ್ರಿಟೈಸೇಷನ್ ಅಂತ ಬರುತ್ತೆ, ಅಂದರೆ ಸೊ ಎಲ್ಲ ಒಂದು ಪ್ರದೇಶನ ಅಥವಾ ಇಲ್ಲಿ ಹೆಚ್ಚಾಗಿ ನಗರಗಳಲ್ಲಿ ಬಿಲ್ಡಿಂಗ್ ಅನ್ನುವಂಥದ್ದು ಕಾಂಕ್ರೀಟಿಂದ ನಿರ್ಮಾಣ ಆಗುತ್ತೆ. ಹಾಗೆ ರಸ್ತೆಗಳನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕಾಂಕ್ರೀಟ್ನಿಂದ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ನೀರಿನ ಇಂಗುವಿಕೆ ಪ್ರಮಾಣ ಅನ್ನುವಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ. ಓಕೆ, ಹಾಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದರಿಂದ ಸೊ ನಗರಗಳಲ್ಲಿ ಫ್ಲಡ್ಡಿಂಗ್ ಅನ್ನುವಂಥದ್ದು ಕಾಮನ್ ಆಗ್ತಾ ಇದೆ. ಹಾಗೆ ಈ ಕಾಂಕ್ರೀಟ್ ಅನ್ನುವಂಥದ್ದು ಹೆಚ್ಚಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇದರ ಮೂಲಕ ಇಲ್ಲಿ ಹೀಟ್ ಜಾಸ್ತಿ ಜನ್ರೇಟ್ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಏನಂತ ಕರಿತೀವಿ, ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಕರಿತೀವಿ. ಸೊ ಇಲ್ಲಿ ನಗರಗಳಲ್ಲಿ ಒಂದು ಸರಿಯಾದ ಮೂಲ ಸೌಕರ್ಯಗಳ ವ್ಯವಸ್ಥೆ ಇಲ್ಲದಿರುವಂಥದ್ದು. ಸೊ ಇಲ್ಲಿ ನೀವು ನೋಡಿರ್ಬೋದು ಸೀವೇಜ್ ಆ್ಯಂಡ್ ಡ್ರೈನೇಜ್ ಸಿಸ್ಟಮ್, ಅಂದರೆ ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವಂಥದ್ದು ಅಥವಾ ಅವುಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡದೇ ಇರುವಂಥದ್ದು. ಅಂದರೆ ಇಲ್ಲಿ ಚರಂಡಿಗಳನ್ನ ಸರಿಯಾಗಿ ಕ್ಲೀನ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ನೀರು ಚರಂಡಿಯಲ್ಲಿ ಹೋಗೋ ಬದಲು ಅದು ರಸ್ತೆ ಮೇಲೆ ಹರಿಯುತ್ತೆ. ಸೊ ಈ ರೀತಿ ಒಂದು ಸವಾಲುಗಳನ್ನು ನಾವಿಲ್ಲಿ ಫೇಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವೇ ಫಾರ್ವರ್ಡ್ನಲ್ಲಿ ಅಂದರೆ ಪರಿಹಾರವಾಗಿ ನಾವು ಏನು ಬರಿಬೋದು ಅಂತಂದರೆ ಆನ್ಸರನ್ನು ಫಸ್ಟ್ ಒಂದು ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಮುನ್ಸಿಪಾಲ್ಟಿಗೆ ನಾವು ಏನು ಮಾಡಬೇಕಂದ್ರೆ ಸೊ ಅಂದರೆ ಈ ಲೋಕಲ್ ಗವರ್ನೆಂಟ್ ಬಾಡಿಗಳಿಗೆ ಏನಂತಂದರೆ ಇಲ್ಲಿ ಅಂದರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಅಥವಾ ವಿಪತ್ತು ನಿರ್ವಹಣೆಯನ್ನು ಅಧಿಕಾರವನ್ನು ಇದಕ್ಕೆ ನೀಡಬೇಕಾಗತ್ತೆ. ಹಾಗೆ ಫೈನಾನ್ಸ್ ಅಂದರೆ ವಿಪತ್ತನ್ನು ನಿರ್ವಹಣೆ ಮಾಡಲಿಕ್ಕೆ ಇಲ್ಲಿ ಅಥವಾ ಈ ವಿಪತ್ತನ್ನು ನಿರ್ವಹಣೆಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಇಲ್ಲಿ ಲ್ಯಾಂಡ್ ಬ್ಯಾಂಕ್ ಅಥವಾ ಭೂ ಬ್ಯಾಂಕ್ಗಳನ್ನ ಕ್ರಿಯೇಟನ್ನು ಮಾಡಬೇಕಾಗತ್ತೆ. ಪಾರ್ಟಿಸಿಪೇಟರಿ ಪ್ಲ್ಯಾನಿಂಗ್ ಅಂದರೆ ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ನಿರ್ಧಾರನ ಕೈಗೊಳ್ಳಲು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಬೇಕಾಗತ್ತೆ. ಸೊ ಇದಕ್ಕೆ ಒಂದು ಉದಾಹರಣೆ ನೋಡೋದಾದರೆ ಜಪಾನಲ್ಲಿ ಏನು ಮಾಡಲಾಗತ್ತೆ ಅಂದರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿಗಳೊಂದಿಗೆ ಅಲ್ಲಿನ ಸಮುದಾಯಗಳು ಕೂಡ ಇಲ್ಲಿ ಭಾಗಿಯಾಗತ್ತೆ.
ಸೊ ನೆಕ್ಸ್ಟ್ ಒನ್ ಗ್ರೀನಿಂಗ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸ್ಪೇಸಸ್. ಸೊ ಇಲ್ಲಿ ಸರ್ಕಾರಿ ಜಾಗಗಳಾಗಿರ್ಬೋದು ಅಥವಾ ಖಾಸಗಿ ಒಂದು ಪ್ರದೇಶಗಳಲ್ಲಿ ಏನಂತಂದರೆ ಇಲ್ಲಿ ಹಸಿರು ಹೊದಿಕೆಯನ್ನು ಅಂತಂದರೆ ಇಲ್ಲಿ ಏನು ಮಾಡೋದು, ಫಾರೆಸ್ಟೇಷನ್ನ ಮಾಡುವ ಮೂಲಕ ಏನು ಮಾಡಬಹುದು ಅಂತಂದರೆ ಈ ರೀತಿಯ ಒಂದು ನಗರಗಳಲ್ಲಿ ಆಗ್ತಾ ಇರುವಂಥ ಡಿಸಾಸ್ಟರ್ನ ನಾವು ಇಲ್ಲಿ ಕಡಿಮೆಯನ್ನು ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಲ್ಯಾಂಡ್ ಸ್ಲೈಡ್ ಅಂದರೆ ಭೂಕುಸಿತ. ಓಕೆ, ಸೊ ಇದು ಏನಕ್ಕೆ ಸುದ್ದಿಯಲ್ಲಿ ಅಂತಂದರೆ ಇತ್ತೀಚೆಗೆ ನೀವು ನೋಡಿರ್ಬೋದು. ಸೊ ಹಿಂದೂ ನ್ಯೂಸ್ ಅನಲೈಸಿಸ್ನಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀವಿ ನಾವು. ಸೊ ಕೇರಳದ ವಯನಾಡಿನ ಜಿಲ್ಲೆಗಳಲ್ಲಿ ಏನಾಗಿದೆ ಅಂತಂದರೆ ಏನಂತಂದರೆ ಇಲ್ಲಿ ಭೂಕುಸಿತ ಉಂಟಾಗಿದೆ. ಓಕೆ, ಸೊ ಇಲ್ಲಿ ಭಾರತದಲ್ಲಿ ಅಂದರೆ ಫಸ್ಟ್ ಒನ್ ಇವಾಗ ಲ್ಯಾಂಡ್ ಸ್ಲೈಡ್ ಅಂತ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಲ್ಯಾಂಡ್ ಸ್ಲೈಡ್ ಇಸ್ ಅ ಮಾಸ್ ಮೂಮೆಂಟ್ ಆಫ್ ಮಟೀರಿಯಲ್ ಸಚ್ ಆಸ್ ರಾಕ್, ಅರ್ತ್ ಆರ್ ಡೆಬ್ರೀಸ್ ಡೌನ್ ಅ ಸ್ಲೋಪ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟಿ. ಸೊ ಅಂದರೆ ಇಲ್ಲಿ ಗುರುತ್ವಾಕರ್ಷಣೆ ಪ್ರಭಾವಕ್ಕೆ ಒಳಗಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಸಾಮೂಹಿಕವಾಗಿ ಶಿಲಾಚೂರುಗಳು ಮತ್ತು ಮಣ್ಣಿನ ಚರುಗಳು ಏನಾಗುತ್ತೆ ಇಲ್ಲಿ ಕೆಳಮುಖವಾಗಿ ಚಲನೆಯನ್ನು ಕಾಣುತ್ತೆ. ಸೊ ಈ ರೀತಿ ಸ್ಲೋಪ್ ಇರುತ್ತೆ. ಇದರಿಂದ ಏನಾಗುತ್ತೆ ಇಲ್ಲಿ ಗ್ರಾವಿಟೇಷನ್ಗೆ ಫೋರ್ಸ್ಗೆ ಒಳಗಾಗಿ ಇಲ್ಲಿ ಶಿಲಾಚೂರುಗಳಿರುತ್ತೆ, ಮಣ್ಣಿರುತ್ತೆ ಅಥವಾ ಹಲವಾರು ತ್ಯಾಜ್ಯ ವಸ್ತುಗಳಿರುತ್ತೆ. ಇವೆಲ್ಲವೂ ಏನಾಗುತ್ತೆ ಕೆಳಮುಖವಾಗಿ ಹರಿಯುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಇಲ್ಲಿ ಭೂಕುಸಿತ ಅಥವಾ ಲ್ಯಾಂಡ್ ಸ್ಲೈಡ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಕಡಿದಾದ ಇಳಿಜಾರು ಸ್ಟೀಪ್ ಸ್ಲೋಪ್ಸ್ ಅಂತ. ಓಕೆ, ಸ್ಟೀಪ್ಸ್ ಇನ್ಕ್ಲೈನ್ಸ್ ಮೇಕ್ ದ ಮೌಂಟೇನ್ಸ್ ವಲ್ನರೇಬಲ್ ಟು ಲ್ಯಾಂಡ್ ಸ್ಲೈಡ್ ಫ್ರಮ್ ಮಿನಿಮಲ್ ವಾಟರ್ ಸಿಸ್ಮಿಕ್ ಆ್ಯಕ್ಟಿವಿಟೀಸ್. ಎಸ್, ಸೊ ಅಂದರೆ ಇಲ್ಲಿ ಈ ಪರ್ವತಗಳು ಏನಾದರೂ ಈ ರೀತಿ ಇದ್ದರೂ ಏನೂ ಕೂಡ ಇಲ್ಲಿ ಹೆಚ್ಚಿನ ಒಂದು ಭೂಕುಸಿತಗಳು ಉಂಟಾಗಲ್ಲ. ಸೊ ಅದು ತೀವ್ರವಾಗಿ ಇಷ್ಟೊಂದು ಕಡಿದಾಗಿ ಇಳಿಜಾರು ಅಂತಂದರೆ ಏನಾಗುತ್ತೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂಥ ಚಾನ್ಸಸ್ ಅಥವಾ ಒಂದು ಸಂಭಾವ್ಯತೆ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅಂತ. ಎಸ್, ಸೊ ಇಲ್ಲಿ ಒಂದು ಅಧ್ಯಯನದ ಪ್ರಕಾರ ಏನಂತಂದರೆ ಭಾರತ ದೇಶದಲ್ಲಿ ಒಂದು 13.17% ಪ್ರದೇಶಗಳು ಏನಾಗುತ್ತೆ ಇಲ್ಲಿ ಭೂಕುಸಿತಕ್ಕೆ ಒಳಗಾಗುತ್ತೆ. ಅದರಲ್ಲಿ 4.75% ಹೆಚ್ಚಾಗಿ ಭೂಕುಸಿತಕ್ಕೆ ಒಳಪಡುತ್ತೆ ಅಂತ. ಸೊ ಹೆಚ್ಚಾಗಿ ಇಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ 57.6% ಲ್ಯಾಂಡ್ ಸ್ಲೈಡ್ ಇಲ್ಲಿ ಆಕಾರ ಆಗುತ್ತೆ, ಅಂದರೆ ಹೆಚ್ಚಾಗಿ ಇಲ್ಲಿ ಕಂಡು ಬರುತ್ತೆ. ಅದರ ನಂತರ ಕೇರಳ, ಸೊ ಅದರ ನಂತರದಲ್ಲಿ ಹಿಮಾಲಯನ್ ಪ್ರದೇಶಗಳಲ್ಲಿ ಕೂಡ ಇಲ್ಲಿ ಏನಾಗ್ತಾ ಇದೆ ಲ್ಯಾಂಡ್ ಸ್ಲೈಡ್ಗಳು ಉಂಟಾಗ್ತಾ ಇದೆ. ಎಸ್, ಇಂಡಿಯಾ ಅಕೌಂಟ್ಸ್ ಫಾರ್ ಅಬೌಟ್ 8% ಆಫ್ ಗ್ಲೋಬಲ್ ಫ್ಯಾಟಾಲಿಟೀಸ್ ಡ್ಯೂ ಟು ದಿ ಲ್ಯಾಂಡ್ ಸ್ಲೈಡ್. ಅಂದರೆ ಜಾಗತಿಕವಾಗಿ ಒಟ್ಟಾರೆ ಸಾವಿನ ಪ್ರಮಾಣದಲ್ಲಿ ಅಂತಂದರೆ ಈ ಲ್ಯಾಂಡ್ ಸ್ಲೈಡ್ಗಳಿಂದ ಆಗ್ತಾ ಇರುವಂಥ ಸಾವಿನ ಪ್ರಮಾಣದಲ್ಲಿ ಭಾರತದಲ್ಲಿ ಎಷ್ಟು ಪಾಲಿದೆ ಅಂದರೆ 8% ಇದೆ. ಹಾಗಿದ್ರೆ ಇದಕ್ಕೆ ಕಾರಣಗಳೇನು ಅಂತ ನೋಡೋಣ. ಸೊ ಫಸ್ಟ್ ಒನ್ ಹೇಳಿದ್ದನ್ನು ನಾವು ಎರಡು ರೀತಿ ಡಿವೈಡ್ ಮಾಡ್ಕೊಳ್ಬೋದು. ಹೆಚ್ಚಾಗಿ ಇದು ಹಿಮಾಲಯನ್ ರೀಜನ್ ಪ್ರದೇಶಗಳಲ್ಲಿ ಯಾವ ಕಾರಣಗಳಿಂದ ಇಲ್ಲಿ ಲ್ಯಾಂಡ್ ಸ್ಲೈಡ್ ಉಂಟಾಗುತ್ತೆ, ಹಾಗೆ ಈ ವೆಸ್ಟರ್ನ್ ಘಟ್ಸ್ಗಳಲ್ಲಿ ಯಾವ ಕಾರಣಗಳಿಂದಾಗಿ ಭೂಕುಸಿತ ಉಂಟಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಇಲ್ಲಿ ಟೆಕ್ಟೋನಿಕಲಿ ಅನ್ಸ್ಟೇಬಲ್ ಫಾರ್ಮೇಷನ್. ಓಕೆ, ಸೊ ಇದು ಅನ್ಸ್ಟೇಬಲ್ ಫಾರ್ಮೇಷನ್ ಯಾಕೆ ಆಗಿದೆ ಅಂತಂದರೆ ಇಲ್ಲಿ ಆಗಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಭೂಕಂಪಗಳಾಗ್ತಾ ಇರುತ್ತೆ. ಓಕೆ, ಸೊ ಹೀಗಾಗಿ ಭೂಕಂಪ ಆಗುವ ಸಂದರ್ಭದಲ್ಲಿ ಏನಾಗುತ್ತೆ ಭೂಮಿಕಂಪನ ಆಗುತ್ತೆ. ಓಕೆ, ಸೊ ಇನ್ ಕೇಸ್ ಆದರೂ ತುಂಬ ಇಲ್ಲಿ ಸ್ಲೋಪ್ ಇದ್ದರೆ ಅಥವಾ ಸ್ಟೀಪ್ ಸ್ಲೋಪ್ ಇದ್ದರೆ, ಕಡಿದಾದ ಇಳಿಜಾರು ಇದ್ದರೆ ಏನಾಗುತ್ತೆ ಅವಾಗ ಇಲ್ಲಿ ಭೂಕುಸಿತಗಳು ಉಂಟಾಗುತ್ತೆ. ಇದು ಒಂದು ರೀಸನ್. ಆದರೆ ಲೂಸ್ ಸೆಡಿಮೆಂಟ್ಸ್ ಅಂದರೆ ಮಣ್ಣಿನ ಒಂದು ತೆಳುವಾದ ರಚನೆ ಅನ್ನುವಂಥದ್ದು ಅಥವಾ ಲೂಸ್ ಅಥವಾ ಸಡಿಲವಾದ ಮಣ್ಣಿನ ರಚನೆಯು ಕೂಡ ಏನಾಗುತ್ತೆ ಇಲ್ಲಿ ಭೂಕುಸಿತಕ್ಕೆ ಕಾರಣವಾಗುತ್ತೆ. ಹಾಗೆ ಹೈಡ್ರೋ ಪವರ್ ಪ್ರಾಜೆಕ್ಟ್, ಸೊ ಅಂದರೆ ಆ ಭಾಗದಲ್ಲಿರುವಂಥ ಜಲವಿದ್ಯುತ್ ಯೋಜನೆಗಳಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ನೀರು ಯಾವಾಗಲೂ ಕೂಡ ಇರುತ್ತೆ. ಸೊ ನೀರು ಯಾವಾಗಲೂ ಕೂಡ ಇರೋದ್ರಿಂದ ಏನಾಗುತ್ತೆ ಅಂದರೆ ವಾತಾವರಣದಲ್ಲಿ ತೇವಾಂಶದ ಮಟ್ಟ ಏರಿಕೆ ಇರುತ್ತೆ. ಓಕೆ, ಈ ತೇವಾಂಶ ಅನ್ನುವಂಥದ್ದು ಮಣ್ಣಿನಲ್ಲಿ ಬಿದ್ದರೆ ಏನಾಗುತ್ತೆ ಅವಾಗ ಅದು ಮಣ್ಣು ಏನಾಗುತ್ತೆ ಮತ್ತಷ್ಟು ಸಡಿಲ ಆಗುತ್ತೆ. ಸೊ ಹೀಗಾಗಿ ಹೈಯರ್ ಹ್ಯೂಮಿಡಿಟಿ ಕ್ಯಾನ್ ಕಂಟ್ರಿಬ್ಯೂಟ್ ಟು ಲ್ಯಾಂಡ್ ಸ್ಲೈಡ್ ರಿಸ್ಕ್. ಸೊ ಇಲ್ಲಿ ಹೆಚ್ಚಿನ ಒಂದು ತೇವಾಂಶ ಕೂಡ ಮಣ್ಣು ಅಥವಾ ಭೂಕುಸಿತಕ್ಕೆ ಕಾರಣವಾಗುತ್ತೆ. ಇನ್ನು ಹಲವಾರು ಅಭಿವೃದ್ಧಿ ಚಟುವಟಿಕೆಗಳು ಕೂಡ ಈ ಪ್ರದೇಶದಲ್ಲಿ ಕಂಡುಬರುತ್ತೆ. ಅದರಲ್ಲಿ ರಸ್ತೆ ಅಗಲೀಕರಣ ಆಗಿರ್ಬೋದು. ರಸ್ತೆ ಅಗಲೀಕರಣ ಮಾಡುವಾಗ ನೋಡಿ ಗುಡ್ಡಗಳನ್ನ ಏನು ಅಂತಂದರೆ ಅದಕ್ಕೂ ಕೂಡ ಒಂದು ನಿಯಮ ಇದೆ. ಅಂದರೆ ಆ ಗುಡ್ಡಗಳನ್ನ ನಾವು ಇಂತಿಷ್ಟು ಪ್ರಮಾಣದಲ್ಲಿ ಅಂದರೆ ಇಂತಿಷ್ಟೇ ಡಿಗ್ರಿಯಲ್ಲಿ ಅವುಗಳನ್ನ ಕಟ್ ಮಾಡಬೇಕಂತ ಹೇಳಿ ಅದನ್ನು ಕೂಡ ಇಲ್ಲಿ ವೈಲೇಟನ್ನು ಮಾಡ್ತಾ ಇದ್ದಾರೆ ಹಲವಾರು ಇಲ್ಲಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗಳು. ಹಾಗಿದ್ರೆ ಇನ್ನು ನೆಕ್ಸ್ಟ್ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಂತ ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ಹೆವಿ ರೇನ್, ಹೆಚ್ಚಿನ ಒಂದು ಮಳೆಯ ಕಾರಣದಿಂದಾಗಿ. ಓಕೆ, ಸೊ ಇಲ್ಲಿ ಲ್ಯಾಂಡ್ ಸ್ಲೈಡ್ಗಳಾಗ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಜಿಯೋಲಾಜಿಕಲಿ ಸ್ಟೆಬಿಲಿಟಿ ವಿತ್ ನಿಯೋ ಟೆಕ್ಟೋನಿಕ್
ಟೆಕ್ಟೋನಿಕ್ ಆ್ಯಕ್ಟಿವಿಟಿ. ಸೊ ಇಲ್ಲಿ ಕೂಡ ಇತ್ತೀಚೆಗೆ ಏನಾಗ್ತಾ ಇದೆ, ಇಲ್ಲಿ ಲ್ಯಾಂಡ್ ಸ್ಲೈಡ್ಗಳು ಆಗಲಿಕ್ಕೆ ಕಾರಣ ಏನಂತಂದರೆ ಇಲ್ಲಿ ಕೂಡ ಆಗಾಗ್ಗೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಟೆಕ್ಟೋನಿಕ್ ಮೂಮೆಂಟ್ಸ್ ಅಂದರೆ ಇಲ್ಲಿ ಭೂಕಂಪನಗಳು ಆಗ್ತಾ ಇದೆ. ಸೊ ಇಲ್ಲಿ ಅರಣ್ಯ ನಾಶ ಕೂಡ ಆಗ್ತಾ ಇದೆ. ಸೊ ರಿಮೂವಲ್ ಆಫ್ ನೇಟಿವ್ ಟ್ರೀಸ್ ವೀಕೆಂಡ್ ಸಾಯಿಲ್ ಸ್ಟೆಬಿಲಿಟಿ. ಸೊ ಇಲ್ಲಿ ಸ್ಥಳೀಯ ಸಸ್ಯಗಳನ್ನ ಏನು ಮಾಡಲಾಗ್ತಾ ಇದೆ, ಇಲ್ಲಿ ಕಡಿದು ಹಾಕಲಾಗ್ತಾ ಇದೆ. ಸೊ ಹೀಗಾಗಿ ಮಣ್ಣಿನ ಒಂದು ಏನಾಗ್ತಾ ಇದೆ, ಪದರದ ಒಂದು ರಚನೆ ಅನ್ನುವಂಥದ್ದು ಇಲ್ಲಿ ವೀಕ್ ಆಗ್ತಾ ಇದೆ ಅಥವಾ ದುರ್ಬಲಗೊಳ್ತಾ ಇದೆ. ಇನ್ನು ಮಾನವಜನ್ಯ ಕಾರಣಗಳನ್ನು ನೋಡೋದಾದರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಮೈನಿಂಗನ್ನು ಅಂದರೆ ಗಣಿಗಾರಿಕೆಯನ್ನು, ಹಾಗೆ ಇಲ್ಲಿ ಈ ಒಂದು ಪ್ರದೇಶದ ಗುಡ್ಡಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮಾನವರು ತಮ್ಮ ವಾಸಕ್ಕಾಗಿ ಮನೆಗಳನ್ನ ನಿರ್ಮಾಣವನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಸರ್ಕಾರ ಏನೆಲ್ಲ ಒಂದು ಕ್ರಮಗಳನ್ನ ಅಂದರೆ ಈ ಲ್ಯಾಂಡ್ ಸ್ಲೈಡ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತ ನೋಡೋಣ. ಸೊ ಫಸ್ಟ್ ಒಂದು ಇಲ್ಲಿ ಮುನ್ನೆಚ್ಚರಿಕೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆಯನ್ನು ಯಾರು ನೀಡ್ತಾರೆ, ಇಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನೀಡ್ತಾರೆ. ಹಾಗೆ ಇಲ್ಲಿ ಭೂ ಸಂಕೇತ್ ವೆಬ್ ಪೋರ್ಟಲ್ ಅಂತ ಇದೆ, ಹಾಗೆ ಭೂಸ್ಖಲನ್ ಮೊಬೈಲ್ ಆ್ಯಪ್ ಕೂಡ ಇದೆ. ಸೊ ಇವೆಲ್ಲವೂ ಕೂಡ ನಮಗೆ ಈ ಲ್ಯಾಂಡ್ ಸ್ಲೈಡ್ಗಳ ಕುರಿತು ಮುನ್ನೆಚ್ಚರಿಕೆಯನ್ನು ನೀಡುವಂಥ ಆ್ಯಪ್ಗಳಾಗಿವೆ. ಹಾಗೆ ಇಲ್ಲಿ ಭೂಕುಸಿತಕ್ಕೆ ಮತ್ತು ಈ ಸ್ನೋ ಮತ್ತು ಅವಲಂಚಕ್ಕೆ ಸಂಬಂಧಪಟ್ಟಂತೆ ಈ NDMAದವರು ಕೂಡ ಏನು ಮಾಡಿದ್ದಾರೆ, ಇಲ್ಲಿ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ನೀಡಿದ್ದಾರೆ. ಹಾಗೆ ಡೆಡಿಕೇಟೆಡ್ ಸ್ಕೀಮ್ ಹಲವಾರು ಸರ್ಕಾರ ಕೂಡ ಇಲ್ಲಿ ಏನು ಮಾಡಿದೆ, ಹಲವಾರು ಸ್ಕೀಮ್ಗಳನ್ನು ಕೂಡ ತಂದಿದೆ. ನೆಕ್ಸ್ಟ್ ಇಲ್ಲಿ ನ್ಯಾಷನಲ್ ಲ್ಯಾಂಡ್ ಸ್ಲೈಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅಂತ ಬರುತ್ತೆ. ಸೊ ಈ ಒಂದು ಸ್ಟ್ರಾಟಜಿಯ ಪ್ರಕಾರ ಏನು ಮಾಡಲಾಗತ್ತೆ ಅಂದರೆ ಯಾವ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕುಸಿತ ಆಗುತ್ತೆ ಅನ್ನುವಂಥದ್ದನ್ನ ಮ್ಯಾಪಿಂಗನ್ನು ಮಾಡ್ತಾರೆ. ಸೊ ಈ ರೀತಿ ಮ್ಯಾಪಿಂಗನ್ನು ಮಾಡ್ತಾರೆ. ಸೊ ಅಂದರೆ ಯಾವಾಗ ಯಾವ ಒಂದು ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಾಗಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಒಳಗೊಂಡಿರುತ್ತೆ. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಪ್ರವಾಸೋದ್ಯಮವನ್ನು ನಿಷೇಧವನ್ನು ಮಾಡಲಾಗತ್ತೆ. ಹಾಗೆ ಆ ಒಂದು ಪ್ರದೇಶದಲ್ಲಿ ಹಲವಾರು ಒಂದು ಆ್ಯಕ್ಟಿವಿಟಿಗಳನ್ನು ನಿರ್ಬಂಧವನ್ನು ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸಂಡಾಯ್ ಫ್ರೇಮ್ವರ್ಕ್ ಅಂತ ಬರುತ್ತೆ. ಸೊ ಇದು ಕೂಡ ಏನು ಮಾಡುತ್ತೆ, ಇಲ್ಲಿ ಈ ಲ್ಯಾಂಡ್ ಸ್ಲೈಡ್ಗೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿ ಮಿಟಿಗೇಟ್ ಮಾಡಬೇಕು ಅಥವಾ ಅದನ್ನು ಉಪಶಮನವನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬೇ ಫಾರ್ವರ್ಡ್ನಲ್ಲಿ ಏನು ಬರಿಬೋದು ಅಂತಂದರೆ, ಸೊ ಈ ಕೇರಳದಲ್ಲಿ ಈಗ ಆಗಿರುವಂಥ ಒಂದು ಭೂಕುಸಿತಕ್ಕೆ ಮೇಜರ್ ಕಾರಣ ಏನಂತಂದರೆ, ಸೊ ಈ ಹಿಂದೆ ಅಲ್ಲಿ ಕಸ್ತೂರಿ ರಂಗನ್ ಒಂದು ಅಂದರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಸ್ತೂರಿ ರಂಗನ್ ಆಯೋಗದ ಒಂದು ವರದಿಯನ್ನು ಸಲ್ಲಿಸಿರುತ್ತೆ. ಸೊ ಕಸ್ತೂರಿ ರಂಗನ್ ಆಯೋಗ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಸಲ್ಲಿಸಿರುತ್ತೆ. ಓಕೆ, ಸೊ ಈ ಆಯೋಗದ ವರದಿಯನ್ನು ಏನು ಮಾಡಿರುತ್ತೆ ಅಂದರೆ ಕೇರಳ ಸರ್ಕಾರ ನೆಗ್ಲೆಕ್ಟನ್ನು ಮಾಡಿರುತ್ತೆ. ಹಾಗೆ ಹಲವಾರು ರಾಜ್ಯಗಳು, ಕೇವಲ ಕೇರಳ ಮಾತ್ರ ಅಲ್ಲ, ಈ ವೆಸ್ಟರ್ನ್ ಘಟ್ ಸ್ಪ್ರೆಡ್ ಆಗಿರುವಂಥ ಸುಮಾರು ರಾಜ್ಯಗಳು ಏನು ಮಾಡ್ತಾಯಿದೆ ಅಂತಂದರೆ ಈ ಕಸ್ತೂರಿ ರಂಗನ್ ಆಯೋಗದ ವರದಿಯನ್ನು ರಿಜೆಕ್ಟನ್ನು ಮಾಡಿತ್ತು. ಸೊ ಇದೇ ಕಾರಣಕ್ಕಾಗಿ ಇಲ್ಲಿ ಈ ರೀತಿಯ ಒಂದು ಲ್ಯಾಂಡ್ ಸ್ಲೈಡ್ಗಳ ತೀವ್ರತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಆಯೋಗ ಏನು ಮಾಡತ್ತೆ ಅಂತಂದರೆ ಈ ಒಂದು ಏನಂತಂದರೆ ಈ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಹಲವಾರು ಆರ್ಥಿಕ ಚಟುವಟಿಕೆಗೆ ನಿರ್ಬಂಧವನ್ನು ಹಾಕತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕ್ವಾರಿಂಗ್ ಆಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳನ್ನ ಇಲ್ಲಿ ಏನು ಮಾಡುತ್ತೆ, ಈ ಒಂದು ಪ್ರದೇಶಗಳಲ್ಲಿ ನಿಷೇಧವನ್ನು ಮಾಡುತ್ತೆ. ಹಾಗೆ ಇಲ್ಲಿ ಲ್ಯಾಂಡ್ ಯೂಸ್ ಝೋನಿಂಗ್ ರೆಗ್ಯುಲೇಷನ್ ಅಂದರೆ ಭೂಮಿಗಳನ್ನು ಬಳಕೆ ಮಾಡುವುದರ ಕುರಿತು ಏನು ಮಾಡಲಾಗಿದೆ, ಇಲ್ಲಿ ನಿಯಂತ್ರಣಗಳನ್ನು ಕೂಡ ತಂದಿದ್ದಾರೆ. ಹಾಗೆ ಸ್ಲೋಪ್ ಮಾಡಿಫಿಕೇಷನ್ ರೆಗ್ಯುಲೇಷನ್. ಸೊ ಅಂದರೆ ನಾವು ರಸ್ತೆ ಅಗಲೀಕರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಇಲ್ಲಿ ಸ್ಲೋಪನ್ನು ಯಾವ ರೀತಿ ನಾವು ಮಾಡಿಫಿಕೇಷನ್ ಮಾಡಬೇಕು ಅನ್ನೋದರ ಕುರಿತು ಇಲ್ಲಿ ಕೂಡ ಏನು ಮಾಡಿದ್ದಾರೆ, ಹಲವಾರು ನಿಯಂತ್ರಣಗಳನ್ನು ತಂದಿದ್ದಾರೆ. ಸೊ ಇಲ್ಲಿ ಲ್ಯಾಂಡ್ ಸ್ಲೈಡ್ಗಳನ್ನು ಮಿಟಿಗೇಷನ್ ಮಾಡಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ರಾಜ್ಯಗಳು ಕೂಡ ಏನು ಮಾಡೋದಲ್ಲಿ ತಮ್ಮದೇ ಆದಂಥ ಸ್ಟ್ರಾಟಜಿಗಳನ್ನು ಹೊಂದಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಅಂತ ಬರುತ್ತೆ. ಸೊ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ಪರಗ್ವೆ ಅನ್ನುವಂಥ ದೇಶ 100ನೇ ಒಂದು ಸದಸ್ಯ ರಾಷ್ಟ್ರವಾಗಿ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಜಾಯ್ನ್ ಆಗಿದೆ. ಓಕೆ, ಇಲ್ಲಿ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಲ್ಯಾಂಡ್ಸ್ಕೇಪ್ ಅಂದರೆ ಎನರ್ಜಿ ಟ್ರಾನ್ಸಿಷನ್ ಅಂತಂದರೆ ಇಲ್ಲಿ ಏನು ನಾವು ಈ ಹಿಂದೆ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅದಕ್ಕಾಗಿ ವಿದ್ಯುತ್ ಶಕ್ತಿಯ ಒಂದು ಉತ್ಪಾದನೆಗಾಗಿ ಅಲ್ವಾ. ಸೊ ಇವಾಗ ಏನು ಬದಲಾವಣೆ ಆಗ್ತಾ ಇದ್ದೀವಿ ನಾವು ಇಲ್ಲಿ. ಟ್ರಾನ್ಸಿಷನ್ ಅಂತಂದರೆ ಪರಿವರ್ತನೆ, ಯಾವುದರ ಕಡೆಗೆ, ಇಲ್ಲಿ ರಿನ್ಯೂವೇಬಲ್ ಎನರ್ಜಿ ಕಡೆಗೆ. ಓಕೆ, ಸೊ ಇದರಲ್ಲಿ ರಿನ್ಯೂವೇಬಲ್ ಎನರ್ಜಿ ಅಂತಂದರೆ ಸೋಲಾರ್ ಎನರ್ಜಿ ಕೂಡ ಬರುತ್ತೆ ಅಲ್ವಾ. ಸೊ ಹೀಗಾಗಿ ಯಾವ ಕಾರಣಕ್ಕಾಗಿ ಅಂತಂದರೆ ಯಾಕೆ ಇದನ್ನು ನಾವು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ಪ್ಯಾರಿಸ್ ಅಗ್ರಿಮೆಂಟೇ ಹೇಳುತ್ತೆ ಏನಂತಂದರೆ ಈ ಜಾಗತಿಕ ಒಂದು ತಾಪಮಾನವನ್ನು 1.5 ಡಿಗ್ರಿ ಸೆಲ್ಸಿಯಸ್ನು ಇಳಿಸ್ಬೇಕಂತ ಹೇಳಿ
ಪ್ಯಾರಿಸ್ ಅಗ್ರಿಮೆಂಟ್ ಹೇಳುತ್ತೆ. ಸೊ ಹೀಗಾಗಿ ಇದನ್ನು ಈ ಟೆಂಪ್ರೇಚರ್ನ ಇಳಿಸ್ಬೇಕಂದ್ರೆ ಏನು ಮಾಡಬೇಕು, ನಾವಿಲ್ಲಿ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ಗಳನ್ನು ಬಳಸಬೇಕಾಗತ್ತೆ. ಹಾಗೆ 2050ರ ವೇಳೆಗೆ ಜಾಗತಿಕ ಒಂದು ತಾಪಮಾನವನ್ನು 4% ಇಳಿಕೆ ಮಾಡುವಂಥ ಟಾರ್ಗೆಟನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಎಸ್, ಸೊ ಇಲ್ಲಿ ಸೋಲಾರ್ ಎನರ್ಜಿ ಬಗ್ಗೆ ನೋಡೋದಾದರೆ ಇದು ಒಂದು ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ ಆಗಿದೆ. ಹಾಗೆ ಎಕ್ಸಿಸ್ಟ್ ಹೈಯೆಸ್ಟ್ ಪೊಟೆನ್ಷಿಯಲ್ ಅಟ್ ಲೋವೆಸ್ಟ್ ಕಾಸ್ಟ್. ಸೊ ಇದು ಕಡಿಮೆ ಒಂದು ಉತ್ಪಾದನಾ ವೆಚ್ಚದೊಂದು ಇದಕ್ಕೆ ತಗುಲುವಂಥ ವೆಚ್ಚ ತುಂಬಾ ಕಡಿಮೆ ಇರುತ್ತೆ. ಓಕೆ, ಹಾಗೆ ಇದರಿಂದ ಯಾವುದೇ ಅಂದರೆ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಅನ್ನುವಂಥದ್ದು ಎಮಿಷನ್ ಆಗೋದಿಲ್ಲ. ಹಾಗೆ ಏನಂತಂದರೆ ಈ ಹಿಂದೆ ವಿಂಡ್ ಎನರ್ಜಿ ಆಗಿರ್ಬೋದು, ಬಯೋ ಎನರ್ಜಿ ಆಗಿರ್ಬೋದು, ಹೈಡ್ರೋ ಎನರ್ಜಿಗಳಿಗಿಂತ ಏನಾಗ್ತಾ ಇದೆ ಅಂತಂದರೆ ಸೋಲಾರಿಂದ ಉತ್ಪಾದನೆ ಆಗುವಂಥ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಜಾಸ್ತಿ ಆಗ್ತಾಯಿದೆ. ಸೊ ನೆಕ್ಸ್ಟ್ ಇವಾಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ನೋಡೋದಾದರೆ, ಸೊ ಇದನ್ನು 2015ರಲ್ಲಿ ಫ್ರಾನ್ಸ್ ಮತ್ತು ಭಾರತ ಜಂಟಿಯಾಗಿ ಇದನ್ನು ಅನೌನ್ಸ್ ಮಾಡುತ್ತೆ. ಸೊ ಇದು ಜಾರಿಗೆ ಬಂದಿರುವಂಥದ್ದು 2017ರಲ್ಲಿ. ಓಕೆ, ಸೊ ಇದರ ಬಗ್ಗೆ ಹೇಳೋದಾದರೆ ಇದು ಒಂದು ಇಂಟರ್ ಗೌರ್ಮೆಂಟಲ್ ಆರ್ಗನೈಜೇಷನ್ ಆಗಿದೆ. ಎಸ್, ಸೊ ಇದು ಮೆಂಬರ್ ಡ್ರಿವನ್ ಆಗಿದೆ. ಅಂದರೆ ಸೊ ಇಲ್ಲಿ ಸದಸ್ಯ ರಾಷ್ಟ್ರಗಳು ಏನು ಮಾಡುತ್ತೆ ಅಂದರೆ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ಎಸ್, ಸೊ ಇದಕ್ಕೆ ಯಾವೆಲ್ಲ ಒಂದು ದೇಶಗಳು ಇದರ ಸದಸ್ಯತ್ವವನ್ನು ಪಡೆದುಕೊಳ್ಬೋದು ಅಂದರೆ ವಿಶ್ವಸಂಸ್ಥೆ ಎಲ್ಲ ರಾಷ್ಟ್ರಗಳು ಕೂಡ ಇದಕ್ಕೆ ಅರ್ಹತೆಯನ್ನು ಅಥವಾ ಇದರ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಇದರ ಮಹತ್ವವನ್ನು ನೋಡೋದಾದರೆ ದಿಸ್ ಈಸ್ ಎನರ್ಜಿ ಇಕ್ವಿಟಿ ಆ್ಯಂಡ್ ಜಸ್ಟಿಸ್. ಸೊ ನಾನ್ ಸ್ಟಾಪ್ ಅಪ್ರೋಚ್ ಬಿಯಾಂಡ್ ಒನ್ ಸೈಜ್ ಫಿಟ್ಸ್ ಆಲ್. ಸೊ ಒಂದೇ ಸೈಜು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ. ಅಂದರೆ ಎಲ್ಲ ದೇಶವೂ ಕೂಡ ಏನು ಮಾಡ್ಬೋದು ಅಂತಂದರೆ ಈ ಒಂದು ಏನು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಇದರಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಬೋದಾಗತ್ತೆ. ಹಾಗೆ ಟೇಕಿಂಗ್ ಸೋಲಾರ್ ಎನರ್ಜಿ ಫ್ರಮ್ ಲ್ಯಾಬ್ ಟು ಸ್ಟ್ರೀಟ್. ಸೊ ಅಂದರೆ ಈ ಲ್ಯಾಬ್ಗಳಲ್ಲಿ ಮಾತ್ರ ಈ ಹಿಂದೆ ಬಳಸ್ತಾ ಇರುವಂಥ ಈ ಸೋಲಾರ್ ಎನರ್ಜಿಯನ್ನು ನಾವು ಬೀದಿಗಳಲ್ಲಿ ಕೂಡ ಅಂದರೆ ಮನೆಗಳಲ್ಲಿ ಕೂಡ ಏನು ಮಾಡ್ಬೋದು ಅಂತಂದರೆ ಸೊ ಈ ಒಂದು ಇನಿಷಿಯೇಟಿವ್ ಮೂಲಕ ಸೋಲಾರ್ ಎನರ್ಜಿಯನ್ನು ಹೆಚ್ಚಾಗಿ ನಾವು ಬಳಸಲಿಕ್ಕೆ ಇಲ್ಲಿ ಸಹಾಯವಾಗುತ್ತೆ ಅಂತ. ಕ್ರಿಯೇಷನ್ ಆಫ್ ಗ್ಲೋಬಲ್ ಸೋಲಾರ್ ಎನರ್ಜಿ ಮಾರ್ಕೆಟ್. ಸೊ ಜಾಗತಿಕವಾಗಿ ನಾವು ಸೋಲಾರ್ ಎನರ್ಜಿಯ ಮಾರ್ಕೆಟನ್ನು ರಚಿಸುವಂಥ ಗುರಿಯನ್ನು ಇದರ ಅಡಿಯಲ್ಲಿ ಕೈಗೊಳ್ಳಲಾಗಿದೆ. ಸೊ ಇಲ್ಲಿ ಯಾವ ರೀತಿ ಅಂತಂದರೆ ಸೊ ನೀವು ಮನೆಯ ಒಂದು ಮೇಲ್ಛಾವಣಿಗಳಲ್ಲಿ ಕೂಡ ಸೋಲಾರನ್ನು ಅಳವಡಿಸ್ಕೊಳ್ಳಲಿಕ್ಕೆ ಸರ್ಕಾರ ಸಬ್ಸಿಡಿಯನ್ನು ನೀಡುತ್ತೆ. ಅದೇ ರೀತಿ ಕೃಷಿಯಲ್ಲಿ ಕೂಡ ಸೊ ಇಲ್ಲಿ ಕೃಷಿಯಲ್ಲಿ ಸೋಲಾರ್ ಪಂಪ್ ಸೆಟ್ಗಳನ್ನು ಅಳವಡಿಸ್ಕೊಡ್ಲಿಕ್ಕೆ PM ಕುಸುಮ್ ಯೋಜನೆ ಅಂತ ಬರುತ್ತೆ. ಸೊ ಇದು ಕೂಡ ಏನಂತಂದರೆ ರೈತರಿಗೆ ಇದರ ಅಡಿಯಲ್ಲಿ ಹೆಚ್ಚಾಗಿರುವಂಥ ವಿದ್ಯುತ್ತನ್ನು ಸೋಲಾರ್ ಇಲ್ಲಿ ಏನು ಗ್ರಿಡ್ಗಳಿಗೆ ಮಾರಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಹಾಗೆ ಸಿಗ್ನಿಫಿಕೆಂಟ್ ಶಿಫ್ಟ್ ಇನ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಎಸ್, ಸೊ ಈ ಮುಖಾಂತರ ಭಾರತ ಏನು ಮಾಡ್ಬೋದು ಅಂತಂದರೆ ತನ್ನ ಹೆಚ್ಚಿನ ಒಂದು ಏನು ರಿನ್ಯೂವೇಬಲ್ ಎನರ್ಜಿಯ ಒಂದು ಸೋರ್ಸ್ನಿಂದ ಉತ್ಪಾದನೆ ಆಗಿರುವಂಥ ವಿದ್ಯುತ್ ಶಕ್ತಿನ ಏನು ಮಾಡ್ಬೋದು ಅಂತ ನೆರೆಯ ರಾಷ್ಟ್ರಗಳು ಕೂಡ ಇಲ್ಲೇನು ಮಾಡ್ಬೋದು ಸಪ್ಲೈನ ಮಾಡ್ಬೋದು. ಸೊ ಇಲ್ಲಿ ಯಾವೆಲ್ಲ ಒಂದು ಸವಾಲುಗಳು ಎದುರಾಗ್ತಾ ಇದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನಲ್ಲಿ ಇರುವಂಥ ಸದಸ್ಯ ರಾಷ್ಟ್ರಗಳ ನಡುವೆ ಒಂದು ಸಮನ್ವಯದ ಕೊರತೆ. ಓಕೆ, ಇದೊಂದು ಮೇಜರ್ ಕಾರಣ. ಆದರೆ ಸೆಕೆಂಡ್ ಒನ್ ಏನಂತಂದರೆ ಜಿಯೋ ಪೊಲಿಟಿಕಲ್ ಚಾಲೆಂಜಸ್. ಸೊ ಏನಂತಂದರೆ ಈ ಸೋಲಾರ್ ಸೆಲ್ ಅಂತ ಬರುತ್ತೆ. ಓಕೆ, ಈ ಸೋಲಾರ್ ಪ್ಲಾಂಟ್ಸ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ನಮಗೆ ಸೋಲಾರ್ ಸೆಲ್ಗಳಂತ ಅಂದರೆ ಸೌರ ಫಲಕಗಳಂತ ಬರುತ್ತೆ. ಸೊ ಈ ಸೌರ ಫಲಕಗಳನ್ನ ಹೆಚ್ಚಾಗಿ ಯಾರು ಉತ್ಪಾದನೆ ಮಾಡ್ತಾರೆ ಅಂತಂದರೆ ಚೀನಾದವರು ಉತ್ಪಾದನೆ ಮಾಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ನಾವು ಚೀನಾದ ಮೇಲೆ ಅವಲಂಬನೆ ಆಗಬೇಕಾಗತ್ತೆ. ಇದು ಕೂಡ ಒಂದು ಸಮಸ್ಯೆ ಆಗಿದೆ. ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಂದರೆ ಈ ಸೋಲಾರ್ ಪವರ್ ಪ್ಲಾಂಟ್ಗಳನ್ನು ಉತ್ಪಾದನೆ ಮಾಡುವಂಥದ್ರಲ್ಲಿ ಅಂದರೆ ಹೆಚ್ಚಾಗಿ ಅದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ ಪವರ್ ಪ್ಲಾಂಟ್ಸ್ಗಳಲ್ಲಿ ಈ ಖಾಸಗಿ ವಲಯದ ಪಾರ್ಟಿಸಿಪೇಷನ್ ಅನ್ನೋಂಥದ್ದು ತುಂಬಾ ಕಡಿಮೆ ಇದೆ. ಹಾಗೆ ಇಂಪ್ಲಿಮೆಂಟೇಷನ್ ಇಶ್ಯೂಸ್. ಸೊ ಇಲ್ಲಿ ಸೋಲಾರ್ ಪ್ಯಾನಲ್ಗಳನ್ನ ನೀವು ಇನ್ಸ್ಟಾಲ್ ಮಾಡಬೇಕಂದ್ರೆ ಅದಕ್ಕೆ ಹೆಚ್ಚಿನ ಒಂದು ಭೂಮಿ ಬೇಕಾಗತ್ತೆ. ಸೊ ಹೀಗಾಗಿ ಏನು ಮಾಡಬೇಕಾಗತ್ತೆ, ಇಲ್ಲಿ ಒತ್ತಾಯವಾಗಿ ಭೂ ಕಂಬಳಿಕೆಯನ್ನು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್, ಇದಕ್ಕೆ ವೇ ಫಾರ್ವರ್ಡ್ನಲ್ಲಿ ಅಂದರೆ ಪರಿಹಾರವಾಗಿ ನಾವು ಏನು ಬರಿಬೋದು ಅಂತಂದರೆ ಇಲ್ಲಿ ಮೊದಲನೇದಾಗಿ ಅಡ್ರೆಸ್ ಚಾಲೆಂಜಸ್ ರಿಲೇಟೆಡ್ ಟು ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂಥ ಸವಾಲುಗಳು ಏನೆಲ್ಲ ಇದೆ ಅಂದರೆ ಲ್ಯಾಂಡ್ ಅಕ್ವೈಸೇಷನ್ ಇದೆ. ಹಾಗೆ ರೀಜ್ನಲ್ ಡಿಸ್ಪ್ಯಾರಿಟೀಸ್ ಅಂದರೆ ಕೆಲವೇ ಒಂದು ಪ್ರದೇಶಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಸೋಲಾರ್ ಪ್ಲಾಂಟ್ಗಳನ್ನು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೆಚ್ಚಾಗಿ ನಮಗೆ ಕಂಡುಬರುವಂಥದ್ದು ಗುಜರಾತ್ನಲ್ಲಿ ಈ ರೀತಿಯ ಒಂದು ಹೆಚ್ಚಿನ ಒಂದು ಸೋಲಾರ್ ಪ್ಲಾಂಟ್ಗಳು ಕಂಡುಬರುತ್ತೆ. ಎಸ್, ಸೊ ಈ ರೀತಿ ಒಂದು ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಣೆಯನ್ನು ಮಾಡಬೇಕಾಗಿದೆ. ಹಾಗೆ ಫೋಕಸ್ ಆನ್ ಎನರ್ಜಿ ಈಕ್ವಾಲಿಟಿ. ಸೊ ಫೋಕಸ್ ಮಸ್ಟ್ ಬಿ ಆನ್ ಇನ್ಕ್ಲೂಷನ್ ಆಫ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಸೊ ಅಂದರೆ ಇಲ್ಲಿ ಈ ಸೋಲಾರ್ ಎನರ್ಜಿಯನ್ನು ಬಳಸಿಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಸ್ಟೇಕ್ ಹೋಲ್ಡರ್ಸ್ಗಳನ್ನ ಇದರಲ್ಲಿ
ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಬರುತ್ತೆ. ಓಕೆ, ಸೊ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ಇದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರು ಈ ಒಂದು ಬಸ್ಟರ್ಡ್ ಕವರಿ ಪ್ರೋಗ್ರಾಮ್ಗೆ ಅಂದರೆ ನೆಕ್ಸ್ಟ್ ಪೇಜ್ಗೆ ಅಂದರೆ ಮುಂದಿನ ಹಂತಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ಫಂಡನ್ನು ಅಲೋಕೇಟ್ ಮಾಡಿದ್ದಾರೆ. ಹಾಗಿದ್ರೆ ಏನಿದು ಬಸ್ಟರ್ಡ್ ರಿಕವರಿ ಪ್ರೋಗ್ರಾಮ್ ಅಂತ ನೋಡೋಣ. ಸೊ ಇದರ ಅಡಿಯಲ್ಲಿ 2 ಪಕ್ಷಿ ಪ್ರಭೇದಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ಅದರಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆ್ಯಂಡ್ ಲೆಸ್ಟರ್ ಫ್ಲೋರಿಕಾನ್ ಅಂತ ಹೇಳಿ. ಸೊ ಭಾರತದಲ್ಲಿ 4 ಜಾತಿಯ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಕಂಡುಬರುತ್ತೆ. ಅಂದರೆ ಈ ಬಸ್ಟರ್ಡ್ ಸ್ಪೀಚ್ಗಳು ಕಂಡುಬರುತ್ತೆ. ಅದರಲ್ಲಿ ಮುಖ್ಯ ಇನ್ನೆರಡು ಇವು ಅಂತಂದರೆ ಇದರಲ್ಲಿ ಬೆಂಗಾಲ್ ಫ್ಲೋರಿಕಾನ್ ಅಂತ ಬರುತ್ತೆ, ಹಾಗೆ ಮಕಿನ್ಸ್ ಬಸ್ಟರ್ಡ್ ಅಂತ. ಸೊ ಇದರ ಹಿನ್ನೆಲೆಯನ್ನು ನೋಡಿದ್ರೆ ಇದನ್ನು ಏನು ಮಾಡಲಾಗುತ್ತೆ ಅಂದರೆ ಈ ಒಂದು ಸ್ಪೀಚಿಗಳಿಗೆ ಸಂಬಂಧಪಟ್ಟಂತೆ ಇವುಗಳನ್ನ ರೀಕವರ್ ಮಾಡಬೇಕಂತ ಹೇಳಿ 2013ರಲ್ಲಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗತ್ತೆ. ಬಟ್ ಅದು 2016ರಲ್ಲಿ ಏನಂತಂದರೆ ಈ ಬಸ್ಟರ್ಡ್ ರಿಕವರಿ ಪ್ರಾಜೆಕ್ಟ್ ಅಂತ ಆರಂಭವಾಗತ್ತೆ. ಸೊ ಇದನ್ನು 2016ರಲ್ಲಿ ಮತ್ತೆ 5 ವರ್ಷಗಳ ಕಾಲಕ್ಕೆ ವಿಸ್ತರಣೆಯನ್ನು ಮಾಡಲಾಗುತ್ತೆ. ಸೊ 2016ರಿಂದ 2021ರವರೆಗೆ. ಸೊ ಇದನ್ನು ರಿಕವರಿ ಮಾಡ್ತಾ ಇದ್ದಾರೆ ಅಂತ ಇದರ ಅರ್ಥ ಸೊ ಇವುಗಳ ಸಂತತಿ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ. ಅಂದರೆ ಇವುಗಳ ಸಂತತಿ ಅನ್ನುವಂಥದ್ದು ಅಥವಾ ಇವುಗಳ ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅನ್ನುವ ದೃಷ್ಟಿಯಿಂದ ಅವುಗಳನ್ನು ಮತ್ತೆ ಅವುಗಳ ಸಂತತಿಯನ್ನು ಹೆಚ್ಚಿಸುವಂಥ ಕಾರ್ಯಕ್ರಮ ಇದಾಗಿರುತ್ತೆ. ಓಕೆ, ಸೊ ಇದರ ಒಂದು ಯೋಜನೆಯನ್ನು ಮತ್ತೆ 2033ರವರೆಗೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಈ ಲೆಸ್ಟರ್ ಫ್ಲೋರಿಕಾನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಏನಂತಂದರೆ ಈ ಬಸ್ಟರ್ಡ್ ಫ್ಯಾಮಿಲಿಗಳಲ್ಲಿ ಕಂಡುಬರುವಂಥ ಅತಿ ಚಿಕ್ಕ ಪಕ್ಷಿಯಾಗಿದೆ. ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ನ ನೋಡೋದಾದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಇದನ್ನು ಶೆಡ್ಯೂಲ್ 1 ಶೆಡ್ಯೂಲ್ 4ನಲ್ಲಿ ಸೇರಿಸಿದ್ದಾರೆ. ಸೊ ಇಲ್ಲಿ ಶೆಡ್ಯೂಲ್ 1ನಲ್ಲಿ ಇದನ್ನು ಈ ರೀತಿ ಶೆಡ್ಯೂಲನ್ನು ಮಾಡುವಾಗ ಯಾಕೆ ಈ ರೀತಿ 1, 2, 3, 4 ಹಿಂಗೆ ಯಾಕೆ ಮಾಡುತ್ತೆ ಅಂದರೆ ಒಂದು ಪಕ್ಷಿ ಆಗಿರ್ಬೋದು, ಸಸ್ಯ ಅಥವಾ ಪ್ರಾಣಿ ಆಗಿರ್ಬೋದು, ಅದಕ್ಕೆ ಯಾವ ರೀತಿಯ ಒಂದು ಅಥವಾ ಎಷ್ಟರ ಮಟ್ಟಿಗೆ ಅದು ಅಪಾಯಕ್ಕೆ ಒಳಪಟ್ಟಿದೆ ಅನ್ನೋದರ ಆಧಾರ ಮೇಲೆ ಏನು ಮಾಡಲಾಗುತ್ತೆ. ಸೊ ಅವುಗಳನ್ನ ಈ ರೀತಿ ಶೆಡ್ಯೂಲ್ 1 ಶೆಡ್ಯೂಲ್ 2 ಅಂತ ಈ ರೀತಿ ಡಿವೈಡ್ ಮಾಡ್ತಾರೆ. ಸೊ ಶೆಡ್ಯೂಲ್ 1 ಅಂತಂದರೆ ಅದು ಹೆಚ್ಚಿನ ಒಂದು ಅಪಾಯಕ್ಕೆ ಒಳಪಟ್ಟಿರುವಂಥ ಪ್ರಭೇದ ಆಗಿರುತ್ತೆ. ಯಾವುದೇ ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು. ಓಕೆ, ಸೊ ಅವುಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗುತ್ತೆ. ಸೊ ಇಲ್ಲಿ ಹೆಚ್ಚಿನ ಆದ್ಯತೆ ಅಂತಂದರೆ ಅವುಗಳನ್ನು ಬೇಟೆಯಾಡುವುದನ್ನು ಸೊ ಅದು ಕಾನೂನು ಬಾಹಿರವಾಗಿ ಮಾಡುತ್ತೆ. ಸೊ IUCN ಒಂದು ಅಡಿಯಲ್ಲಿ ಇದನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಅಂದರೆ ಇದು ತೀವ್ರ ಅಳಿವಿನಂಚಿನಲ್ಲಿರುವ ಒಂದು ಪ್ರಭೇದ ಆಗಿದೆ ಅಂತ. ಅಂದರೆ ಇವು ಲೆಸ್ಸರ್ ಇನ್ ನಂಬರ್ ಅಂದರೆ ಕಡಿಮೆ ಸಂಖ್ಯೆಯಲ್ಲಿ ಕಂಡುಬರುತ್ತೆ. ಸೊ ಇವುಗಳ ಆವಾಸ ಸ್ಥಾನವನ್ನು ನೋಡೋದಾದರೆ ಇದು ರಾಜಸ್ಥಾನ ಆಗಿರ್ಬೋದು, ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಹಾಗಿದ್ರೆ ಇದು ಯಾವೆಲ್ಲ ಒಂದು ಅಪಾಯಗಳನ್ನ ಎದುರಿಸ್ತಾ ಇದೆ ಅಂತಂದರೆ ಇದು ಪೆಸ್ಟಿಸೈಡ್. ಸೊ ಇಲ್ಲಿ ಹೊಲಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕೀಟನಾಶಕಗಳನ್ನ ಬಳಸ್ತಾರೆ. ಸೊ ಇದು ಮೇಜರಾಗಿ ಏನಂತಂದರೆ ಈ ಒಂದು ಬರ್ಡ್ ಸ್ಪೀಚೀಸಲ್ಲಿ ಸಸ್ಯಗಳನ್ನು ತಿನ್ನತ್ತೆ ತನ್ನ ಆಹಾರಕ್ಕಾಗಿ. ಸೊ ಇನ್ ಕೇಸ್ ಏನಾದರೂ ಆ ಪೆಸ್ಟಿಸೈಡನ್ನು ನೀವು ಸ್ಪ್ರೇ ಮಾಡಿದರೆ ಅದನ್ನು ಕನ್ಸ್ಯೂಮ್ ಮಾಡಿದ್ದು ಡೆತ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ಆಫ್ ಅಗ್ರೋ ಗ್ರಾಸ್ಲ್ಯಾಂಡ್. ಸೊ ಮೇಲೆ ಹೇಳಿದಾಗೆ ನಮಗೆ ಏನಂತಂದರೆ ಇದು ಹುಲ್ಲುಗಾವಲನ್ನು ಇಲ್ಲಿ ಬದುಕತ್ತೆ. ಸೊ ಇವುಗಳ ಒಂದು ಅವನತಿ ಕೂಡ, ಗ್ರಾಸ್ಲ್ಯಾಂಡ್ನ ಅವನತಿ ಕೂಡ ಸೊ ಈ ಒಂದು ಸಂತತಿಯನ್ನು ನಾಶ ಮಾಡುತ್ತೆ. ಸೊ ಈ ಒಂದು ಯೋಜನೆಯ ಉದ್ದೇಶ ಏನಂತಂದರೆ ಇವುಗಳನ್ನ ಎಕ್ಸ್ ಸಿತು ಪಾಪ್ಯುಲೇಷನ್ ಅಂದರೆ ಇಲ್ಲಿ ಪ್ರಭೇದಗಳನ್ನ ಅಥವಾ ಯಾವುದೇ ಒಂದು ಪ್ರಭೇದಗಳನ್ನ ಕನ್ಸರ್ವೇಷನ್ 2 ರೀತಿಯಲ್ಲಿ ಮಾಡಲಾಗುತ್ತೆ. ಇನ್ ಸಿತು ಮತ್ತು ಈ ಎಕ್ಸ್ ಸಿತು ಕನ್ಸರ್ವೇಷನ್ ಅಂತಂದರೆ ಈ ಇನ್ ಸಿತು ಅಂತಂದರೆ ಅವುಗಳ ಮೂಲ ಆವಾಸ ಸ್ಥಾನದಲ್ಲಿ ಅವುಗಳನ್ನ ಏನು ಮಾಡಲಾಗುತ್ತೆ, ರಕ್ಷಣೆಯನ್ನು ಮಾಡಲಾಗುತ್ತೆ. ಎಕ್ಸ್ ಸಿತು ಅಂತಂದರೆ ಅವುಗಳ ಮೂಲ ಆವಾಸ ಸ್ಥಾನದಿಂದ ಹೊರಗಡೆ ಏನು ಮಾಡಲಾಗುತ್ತೆ, ಅವುಗಳನ್ನು ರಕ್ಷಣೆಯನ್ನು ಮಾಡಲಾಗುತ್ತೆ ಅಥವಾ ಅವುಗಳ ಸಂಖ್ಯೆಯನ್ನು ವೃದ್ಧಿಸಲಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಬರುತ್ತೆ. ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ನೋಡೋದಾದರೆ ಇದನ್ನು ಕೂಡ ಸೊ ಈ WPA 1972 ಅಡಿಯಲ್ಲಿ ಶೆಡ್ಯೂಲ್ 1 ಆ್ಯಂಡ್ ಶೆಡ್ಯೂಲ್ 4ಗೆ ಸೇರಿಸಿದ್ದಾರೆ. ಅಂದರೆ ಈ 2 ಸ್ಪೀಚೀಸ್ಗಳ ಸ್ಟೇಟಸ್ ಇಲ್ಲಿ ಏನಿದೆ ಸೇಮ್ ಇದೆ. ಹಾಗೆ ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ಸೈಡ್ಸ್ ಅಡಿಯಲ್ಲಿ ಅಪೆಂಡಿಕ್ಸ್ 1ನಲ್ಲಿ ಇದೆ. ಸೊ ಇದರ ಒಂದು ಪ್ರಮುಖ ಲಕ್ಷಣಗಳನ್ನ ನೋಡೋದಾದರೆ ಸೊ ಇದು ಭಾರತೀಯ ಒಂದು ಉಪಖಂಡಗಳಲ್ಲಿ ಕಂಡುಬರುತ್ತೆ. ಸೊ ಇದು ಹೆಚ್ಚಾಗಿ ಏನಂತಂದರೆ ರಾಜಸ್ಥಾನ್, ಗುಜರಾತ್ನಲ್ಲಿ ಕಂಡುಬರುತ್ತೆ. ಓಕೆ, ಹಾಗೆ ಇದು ಏನಂತಂದರೆ ಇದು ಒಂದು ಓಮ್ನಿವೋರಸ್ ಆಗಿದೆ. ಓಮ್ನಿವಸ್ ಬರ್ಡ್ ಅಂದರೆ ಇದು ಒಂದು ಮಿಶ್ರ ಆಹಾರಿ ಆಗಿದೆ. ಅಂದರೆ ಇದು ಸಸ್ಯ ಮತ್ತು
ಇಲ್ಲಿ ಏನು ಮಾಡಿದೆ ಕೀಟಗಳನ್ನು ಕೂಡ ಇಲ್ಲಿ ಅಥವಾ ಮಾಂಸಾಹಾರಿಯಾಗಿ ಕೂಡ ಇದು ಕಂಡುಬರುತ್ತೆ. ಹಾಗಾದರೆ ಇದಕ್ಕೆ ಇರುವಂಥ ಅಪಾಯಗಳೇನಂತಂದರೆ ಆಪ್ರಿಡೇಷನ್ ಅಂತಂದರೆ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಸಾಕು ಪ್ರಾಣಿಗಳು ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹಾಕಿರುವಂಥ ಮೊಟ್ಟೆಗಳಾಗಿರ್ಬೋದು ಅಥವಾ ಅದರ ಮರಿಗಳನ್ನ ಏನು ಮಾಡ್ತಾ ಇದೆ ಅಂತಂದರೆ ಕನ್ಸ್ಯೂಮ್ ಮಾಡ್ತಾ ಇದೆ. ಹಾಗೆ ಪವರ್ ಲೈನ್ ಅಂದರೆ ವಿದ್ಯುತ್ ತಂತಿಗಳು ಕೂಡ ಅಂದರೆ ಇವುಗಳನ್ನು ಹಾರಾಟ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ರೆಕ್ಕೆಗಳು ಬಡಿದು ಏನಾಗುತ್ತೆ ಅಂತಂದರೆ ಅಂದರೆ ಈ ಒಂದು ಪಕ್ಷಿಗಳ ವಿಷನ್ ಪವರ್ ಅಂದರೆ ಇದರ ದೃಷ್ಟಿ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ ವಿದ್ಯುತ್ ತಂತಿಗಳು ತುಂಬ ಏನಿರುತ್ತೆ ಸೂಕ್ಷ್ಮವಾಗಿರುತ್ತೆ ತೆಳುವಾಗಿರುತ್ತಲ್ವಾ, ಸೊ ಇವುಗಳು ಕಾಣೋದಿಲ್ಲ. ಓಕೆ, ಇನ್ ಕೇಸ್ ಅದು ರೆಕ್ಕೆಗೆ ಬಡಿದಾಗ ಏನಾಗುತ್ತೆ ಇಲ್ಲಿ ವಿದ್ಯುತ್ ತಂತಿ ತಗಲಿ ಸಾವನ್ನಪ್ಪತ್ತೆ. ಹಾಗೆ ಪೋಚಿಂಗ್ ಆ್ಯಂಡ್ ಹಂಟಿಂಗ್, ಸೊ ಇವುಗಳನ್ನ ಅವುಗಳ ಮಾಂಸ ಆಗಿರ್ಬೋದು ಅಥವಾ ಅವುಗಳ ಗರಿ ರೆಕ್ಕೆಗಳಿಗೆ ಆಗಿ ಹಾಗೆ ಅವುಗಳ ಅಂಗಾಂಗಗಳಿಗೆ ಆಗಿ ಅವುಗಳನ್ನ ಬೇಟೆಯನ್ನು ಮಾಡಲಾಗ್ತಾ ಇದೆ. ಹಾಗೆ ಹ್ಯೂಮನ್ ಡಿಸ್ಟರ್ಬೆನ್ಸ್, ಸೊ ಇಲ್ಲಿ ಪ್ರವಾಸೋದ್ಯಮ ಕೂಡ ಅವುಗಳ ಗೂಡನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅಥವಾ ಅವುಗಳ ಸಂತಾನೋತ್ಪತ್ತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ. ಸೊ ಇಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ನ ಇಂಪಾರ್ಟೆನ್ಸನ್ನು ನೋಡೋದಾದರೆ ಸೊ ಇದು ಏನಂತಂದರೆ ಈ ಒಂದು ಗ್ರಾಸ್ ಲ್ಯಾಂಡ್ ಅಥವಾ ಈ ಹುಲ್ಲುಗಾವಲಿನ ಆರೋಗ್ಯ ಸೂಚಕವಾಗಿ ಕಂಡುಬರುತ್ತೆ. ಅಂದರೆ ಇದರ ಅರ್ಥ ಸೊ ಆ ಒಂದು ಪ್ರದೇಶದಲ್ಲಿ ಹುಲ್ಲುಗಾವಲು ಏನಾದರೂ ಚೆನ್ನಾಗಿದ್ದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಕಂಡುಬರುತ್ತೆ. ಸೊ ಇನ್ ಕೇಸ್ ಏನಾದರೂ ಆ ಒಂದು ಪ್ರದೇಶ ಮಲಿನಗೊಂಡಿದ್ದರೆ ಅಲ್ಲಿ ಕಡಿಮೆ ಸಂಖ್ಯೆಯ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಕಂಡುಬರುತ್ತೆ. ಈ ಆಧಾರದ ಮೇಲೆ ನಾವು ಆ ಹುಲ್ಲುಗಾವಲಿನ ಆರೋಗ್ಯವನ್ನು ಪತ್ತೆಯನ್ನು ಹಚ್ಚಬಹುದು. ಸೊ ಸರ್ಕಾರ ಇದಕ್ಕೆ ಹಲವಾರು ರೀತಿ ಒಂದು ಕ್ರಮಗಳನ್ನ ಕೂಡ ಕೈಗೊಂಡಿದೆ. ಡಿಕ್ಲರೇಷನ್ ಆಫ್ ಪ್ರೊಟೆಕ್ಟೆಡ್ ಏರಿಯಾ, ಸೊ ಹಲವಾರು ಅಂದರೆ ಇದು ವಾಸ ಮಾಡುವಂಥ ಹಲವಾರು ಪ್ರದೇಶಗಳನ್ನ ಸಂರಕ್ಷಿತ ಪ್ರದೇಶಗಳಾಗಿ ಘೋಷಣೆಯನ್ನು ಮಾಡಲಾಗಿದೆ. ಹಾಗೆ ಇಲ್ಲಿ ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮನ್ನು ಕೂಡ ಜಾರಿಗೆ ತರಲಾಗಿದೆ. ಹಾಗೆ ಇಲ್ಲಿ ಕನ್ಸರ್ವೇಷನ್ ಬ್ರೀಡಿಂಗ್ ಅಂದರೆ ಅವುಗಳ ಏನು ಸಂತಾನೋತ್ಪತ್ತಿಯನ್ನು ಕೂಡ ಇಲ್ಲಿ ರಕ್ಷಣೆಯನ್ನು ಮಾಡಲಾಗತ್ತೆ. ನೆಕ್ಸ್ಟ್ ಒನ್ ಲೀಗಲ್ ಪ್ರೊಟೆಕ್ಷನ್, ಸೊ ಮೇಲೆ ಡಿಸ್ಕಸ್ ಮಾಡಿದ ಹಾಗೆ ನಿಮಗೆ ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಇವುಗಳನ್ನ ಶೆಡ್ಯೂಲ್ 1 ಆ್ಯಂಡ್ ಶೆಡ್ಯೂಲ್ 2ನಲ್ಲಿ ಸೇರಿಸಿದ್ದಾರೆ. ಹಾಗೆ IUCN ಸ್ಟೇಟಸ್ನಲ್ಲಿ ಇವುಗಳನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಆ ಒಂದು ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಸೊ ಈ ಒಂದು ಪ್ರೋಗ್ರಾಮನ್ನು ಏನು ಗ್ರೇಟ್ ಬಸ್ಟರ್ಡ್ ರಿಕವರಿ ಪ್ರೋಗ್ರಾಮನ್ನು ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಮಾನಿಟರನ್ನು ಮಾಡ್ತಾ ಇದೆ. ಅಂದರೆ ಸರ್ಕಾರ ಅದಕ್ಕೆ ಅವುಗಳ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಖುದ್ದಾಗಿ ಅದನ್ನು ನಿರ್ವಹಣೆಯನ್ನು ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಸಾಯಿಲ್ ಹೆಲ್ತ್, ಮಣ್ಣಿನ ಆರೋಗ್ಯ. ಸೊ ಇಲ್ಲಿ ಮಣ್ಣಿನ ಆರೋಗ್ಯದ ಕುರಿತು ಇತ್ತೀಚೆಗೆ ಒಂದು ರಿಪೋರ್ಟನ್ನು ರಿಲೀಸನ್ನು ಮಾಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಸಾಯಿಲ್ ಪ್ರಪವರ್ ಬಗ್ಗೆ ತಿಳ್ಕೊಣ. ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಸಾಯಿಲನ್ನು ಈ ರೀತಿ ಡಿವಿಷನ್ಗಳಾಗಿ ಮಾಡುತ್ತೆ, AOEBCR ಅಂತ ಹೇಳಿ. ಹಾಗಿದ್ರೆ ಓಜೋನ್ ಏನೆಲ್ಲ ಒಳಗೊಂಡಿರುತ್ತೆ ಅಂತ ನೋಡೋಣ. ಸೊ ಇದು ಏನಂತಂದರೆ ಓಜೋನಲ್ಲಿ ಪಾರ್ಟ್ಲಿ ಡಿಕೇಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸೊ ಭಾಗಶಃ ಒಂದು ಕೊಳೆತಿರುವಂಥ ಜೈವಿಕ ಅಂಶಗಳು ಈ ಮಣ್ಣಿನ ಮೇಲ್ಪದರು. ಓಕೆ, ಓಜೋನ್ ಅಂತಂದರೆ ಮೇಲ್ಪದರು ಈ ಪದರದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಇಲ್ಲಿ ಎ ಜೋನ್ ಅಂತ ಬರುತ್ತೆ. ಸೊ ಇದರಲ್ಲಿ ಕೊಳೆತಂಥ ಜೈವಿಕ ಅಂಶಗಳು ಕೂಡ ಇರುತ್ತೆ. ಹಾಗೆ ಕೆಲವೊಂದಿಷ್ಟು ಮಿನರಲ್ಗಳು ಕೂಡ ಇರುತ್ತೆ, ಅಂದರೆ ಖನಿಜ ವಸ್ತುಗಳು ಕೂಡ ಸೊ ಈ ಒಂದು ಭಾಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಇಲ್ಲಿ ಈ ಹಾರಿಜನ್ ಅಂತ ಬರುತ್ತೆ. ಸೊ ಇದರಲ್ಲೂ ಕೂಡ ಏನಂದರೆ ಒಂದು ಕಲರ್ಡ್ ಮಿನರಲ್ ಪಾರ್ಟಿಕಲ್ಸ್ ಕೂಡ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಿ ಹಾರಿಜನ್ ಅಂತಂದರೆ ಅಕ್ಯುಮುಲೇಷನ್ ಆಫ್ ಕ್ಲೇ ಟ್ರಾನ್ಸ್ಪೋರ್ಟೆಡ್ ಫ್ರಾಮ್ ದ ಅಬೋವ್, ಅಂದರೆ ಈ ಮೇಲ್ಭಾಗದಿಂದ ಮಣ್ಣು ಕೂಡ ಏನಾಗುತ್ತೆ ಅಂದರೆ ಈ ಒಂದು ಭಾಗಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಆ ಒಂದು ಭಾಗ ಏನಾಗಿರುತ್ತೆ ಇಲ್ಲಿ ಬಿ ಹಾರಿಜನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸಿ ಹಾರಿಜನ್ ಅಂತ ಬರುತ್ತೆ, ಪಾರ್ಷಿಯಲಿ ಅಲ್ಟರ್ ಪೇರೆಂಟ್ ಮಟೀರಿಯಲ್. ಸೊ ಇಲ್ಲಿ ಪೇರೆಂಟ್ ಮಟೀರಿಯಲ್ ಅಂತಂದರೆ ಈ ಬೆಡ್ ರಾಕ್ ಅಂತ ಬರುತ್ತೆ. ಸೊ ಇದರಿಂದ ಪರಿವರ್ತನೆಗೊಂಡಿರುವಂಥ ಭಾಗ ಇದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬೆಡ್ ರಾಕ್, ಸೊ ಇದನ್ನು ಪೇರೆಂಟ್ ಮಟೀರಿಯಲ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಪರಿವರ್ತನೆ ಅನ್ನುವಂಥದ್ದು ಆಗೋದಿಲ್ಲ. ಏನು ಮೂಲ ಶಿಲೆ ಇರುತ್ತಲ್ವ ಅದೇ ಶಿಲೆಯಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಸಾಯಿಲ್ ಬಗ್ಗೆ ನೋಡೋದಾದರೆ ಸಾಯಿಲ್ ಏನೆಲ್ಲ ಒಳಗೊಂಡಿರುತ್ತೆ ಅಂದರೆ ಅದರಲ್ಲಿ ಶಿಲಾಚೂರುಗಳಿರುತ್ತೆ ಮತ್ತು ಕೆಲವೊಂದಿಷ್ಟು ಜೈವಿಕ ವಸ್ತುಗಳು ಕೂಡ ಅದರಲ್ಲಿ ಕಂಡುಬರುತ್ತೆ. ಸೊ ಇದು ಎಲ್ಲಿ ಕಂಡುಬರುತ್ತೆ, ಇದು ಭೂಮಿಯ ಮೇಲ್ಪದರದಲ್ಲಿ ಮಣ್ಣು ಅನ್ನುವಂಥದ್ದು ಕಂಡುಬರುತ್ತೆ. ಹಾಗಿದ್ರೆ ಯಾವೆಲ್ಲ ಒಂದು ಅಂಶಗಳು ಇಲ್ಲಿ ಮಣ್ಣಿನ ರಚನೆಗೆ ಕಾರಣವಾಗುತ್ತೆ ಅಂತಂದರೆ ಮೊದಲನೇದಾಗಿ ಪೇರೆಂಟ್ ಮಟೀರಿಯಲ್ ಅಂತಂದರೆ ಯಾವುದು, ಇಲ್ಲಿ ಬೆಡ್ ರಾಕ್ ಅಲ್ವಾ, ಅಂದರೆ ಶಿಲೆಗಳು, ಮೂಲ ಶಿಲೆಗಳು ಕಾರಣವಾಗುತ್ತೆ. ಹವಾಮಾನ ಬದಲಾವಣೆ, ಎಷ್ಟು ಗಾಳಿ ಆಗಿರ್ಬೋದು, ಮಳೆ, ಚಳಿಗಾಲದಲ್ಲಿ ಕೂಡ, ಹಾಗೆ ವೆಜಿಟೇಷನ್ ಸಸ್ಯವರ್ಗ ಕೂಡ. ಸೊ ಮಣ್ಣು ಅಂದರೆ ಇಲ್ಲಿ ಗಿಡಗಳು ಏನು ಆಳವಾಗಿ ಬೇರನ್ನು ಬಿಡುವಂಥ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ ಇಲ್ಲಿ ಮಣ್ಣು ರಚನೆ ಆಗುತ್ತೆ. ಲೈಫ್ ಫಾರ್ಮ್ಸ್, ಹಲವಾರು ಜೀವಿಗಳು ಕೂಡ. ಹಾಗೆ ಟೈಮ್, ಸೊ ಇಲ್ಲಿ ಮೇಲೆ ನಿಮಗೆ ಈಗಾಗಲೇ ಹೇಳಿದ ಹಾಗೆ
ಕಾಲಗಳು ಕೂಡ ಇಲ್ಲಿ ಮಣ್ಣಿನ ರಚನೆಗೆ ಕಾರಣವಾಗುತ್ತೆ. ಹಾಗೆ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂದರೆ ಗಣಿಗಾರಿಕೆಗಳಾಗಿರ್ಬೋದು. ಸೊ ಈ ರೀತಿಯ ಆ್ಯಕ್ಟಿವಿಟಿಗಳು ಕೂಡ ಮಣ್ಣಿನ ರಚನೆಗೆ ಕಾರಣವಾಗುತ್ತೆ. ಸೊ ಇದರ ಇಂಪಾರ್ಟೆಂಟ್ ನೋಡೋದಾದರೆ ಮಣ್ಣಿನಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ, ಇಲ್ಲಿ ಆಹಾರಗಳನ್ನು ಬೆಳಿಬೋದು, ಹಾಗೆ ಆ ನೀರಿನ ಶುದ್ಧೀಕರಣಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ಇಲ್ಲಿ ಒಂದು ಜೀವ ವೈವಿಧ್ಯತೆಯ ರಕ್ಷಣೆ ಕೂಡ ಆಗುತ್ತೆ, ಹವಾಮಾನವನ್ನು ನಿಯಂತ್ರಣವನ್ನು ಕೂಡ ಮಾಡುತ್ತೆ. ಸೊ ಇಲ್ಲಿ ಮಣ್ಣಿನ ಅವನತಿ, ಸಾಯಿಲ್ ಡಿಗ್ರೇಡೇಷನ್ ಅಂತಂದರೆ ಮಣ್ಣು ಯಾವೆಲ್ಲ ಕಾರಣಗಳಿಗಾಗಿ ಅವನತಿಯನ್ನು ಹೊಂದ್ತಾ ಇದೆ ಅಂತಂದರೆ ಇಲ್ಲಿ ಫಿಸಿಕಲ್, ಕೆಮಿಕಲ್ ಆ್ಯಂಡ್ ಬಯೋಲಾಜಿಕಲ್. ಸೊ ಇಲ್ಲಿ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕಾರಣಗಳಿಂದಾಗಿ ಮಣ್ಣು ತನ್ನ ಇಲ್ಲಿ ಮಣ್ಣು ಅವನತಿ ಆಗ್ತಾ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಲಾಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಅಂದರೆ ಮಣ್ಣಿನ ಒಂದು ಜೈವಿಕ ಒಂದು ಅಂಶ ಏನಾಗ್ತಾಯಿದೆ ಇಲ್ಲಿ ಕಡಿಮೆ ಆಗ್ತಾಯಿದೆ. ಹಾಗೆ ಮಣ್ಣಿನ ಇಲ್ಲಿ ಫಲವತ್ತತೆ ಅನ್ನುವಂಥದ್ದು ಕಡಿಮೆ ಆಗ್ತಾಯಿದೆ. ಹಾಗೆ ಎರೋಜನ್ ಅಂದರೆ ಮಣ್ಣಿನ ಸವಕಳಿ, ಹಾಗೆ ಈ ಮಣ್ಣಿನ ಕ್ಷಾರೀಯತೆ ಅನ್ನುವಂಥದ್ದು ಹೆಚ್ಚಾದರೆ ಅದನ್ನು ನಾವು ಸಾಯಿಲ್ ಡೆಗ್ರೇಡೇಷನ್ ಅಥವಾ ಮಣ್ಣಿನ ಅವನತಿ ಅಂತ ಕರಿತೀವಿ. ಸೊ ಈಗಾಗಲೇ ಏನಂತಂದರೆ 75% ಸಾಯಿಲ್ಸ್ ಏನಾಗಿದೆ ಅಂತಾರೆ ಆಲ್ರೆಡಿ ಅವನತಿಯನ್ನು ಹೊಂದಿದೆ. ಸೊ ಅಂದರೆ ಅಲ್ಲಿ ಮಣ್ಣು ಏನಾಗಿದೆ, ಅದರ ಒಂದು ಫಲವತ್ತತೆ ಅನ್ನುವಂಥದ್ದು ಕಡಿಮೆ ಆಗಿದೆ, ಮಣ್ಣು ಸವಕಳಿಯಾಗಿದೆ, ಹಾಗೆ ಮಣ್ಣಿನ ಕ್ಷಾರೀಯತೆ ಅನ್ನುವಂಥದ್ದು ಹೆಚ್ಚಾಗಿದೆ ಅಂತ ಇದರ ಅರ್ಥ. ಸೊ ಫ್ಯಾಕ್ಟರ್ಸ್ ಬಿಹೈಂಡ್ ಡಿಗ್ರೇಡೆಡ್ ಸಾಯಿಲ್ ಹೆಲ್ತ್ ಅಂದರೆ ಮಣ್ಣಿನ ಆರೋಗ್ಯ ಹಾಳಾಗಲಿಕ್ಕೆ ಕಾರಣ ಏನು ಅಂತಂದರೆ ಮೊದಲನೇದಾಗಿ ಇಲ್ಲಿ ಅರಣ್ಯ ನಾಶ. ಓಕೆ, ಸೊ ಹಾಗೆ ಇಲ್ಲಿ ಅರಣ್ಯ ಇದ್ದಿದ್ರೆ ಏನಾಗುತ್ತೆ, ಇಲ್ಲಿ ಮಣ್ಣು ಎರೋಜನ್ ಆಗೋದಿಲ್ಲ, ಸವಕಳಿ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಒಂದು ಸಸ್ಯವರ್ಗದ ಏನು ಕೊಳೆತಿರುವಂಥ ಭಾಗಗಳೇನಿರುತ್ತೋ ಮಣ್ಣಿನ ಒಂದು ಪೋಷಕಾಂಶವನ್ನು ಅಥವಾ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗೆ ಇಲ್ಲಿ ವಿಂಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಮಣ್ಣಿನ ಸವಕಳಿಗೆ ಕಾರಣವಾಗುತ್ತೆ. ನೆಕ್ಸ್ಟ್ ಒನ್ ಸಲೈನೈಜೇಷನ್ ಆರ್ ಅಲ್ಕನೈಜೇಷನ್ ಅಂದರೆ ಮಣ್ಣಿನ ಒಂದು ಕ್ಷಾರೀಯತೆ ಅನ್ನುವಂಥದ್ದು ಯಾವ ಕಾರಣಕ್ಕಾಗುತ್ತೆ ಅಂತಂದರೆ ಕೃಷಿಯಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಹೆಚ್ಚಿನ ಒಂದು ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಪದೇ ಪದೇ ಬೆಳೆಗಳಿಗೆ ನಾವು ನೀರನ್ನು ಏನು ಮಾಡ್ತಾಯಿದ್ದೀವಿ, ನೀರಿನ ಪೂರೈಕೆಯನ್ನು ಮಾಡ್ತಾಯಿದ್ದೀವಿ. ಸೊ ಹೀಗಾಗಿ ಇದು ಅಲ್ಕನೈಜೇಷನ್ಗೆ ಕಾರಣ ಆಗ್ತಾಯಿದೆ. ಸೊ ಪಂಜಾಬ್ನ ಪ್ರತಿಶತ 50% ಭೂಮಿ ಏನಾಗಿದೆ ಅಂತಂದರೆ ಸಲೈನಿಟಿಗೆ ಒಳಪಟ್ಟಿದೆ. ಸೊ ಅಂದರೆ ಇಲ್ಲಿ ಮೇಜರ್ ಕಾರಣ ಏನಂತಂದರೆ ಈ ಒಂದು ಭಾಗದಲ್ಲಿ ಇಲ್ಲಿ ಅಂತರ್ಜಲವನ್ನು ಅಂದರೆ ಗ್ರೌಂಡ್ ವಾಟರನ್ನು ಹೆಚ್ಚಾಗಿ ಬಳಸ್ತಾರೆ. ಅಂದರೆ ಇದರಲ್ಲಿ ಭತ್ತವನ್ನು ಅವರು ಜಾಸ್ತಿ ಬೆಳೀತಾರೆ, ಭತ್ತಕ್ಕೆ ಹೆಚ್ಚಾಗಿ ನೀರು ಬೇಕಾಗತ್ತೆ. ಸೊ ಹೀಗಾಗಿ ಈ ಒಂದು ಪ್ರದೇಶ ಇವಾಗ ಸಲೈನಿಟಿಗೆ ಒಳಪಟ್ಟಿದೆ. ಸೊ ಇಲ್ಲಿ ಇಂಪ್ರಾಪರ್ ಕ್ರಾಪ್ ರೊಟೇಷನ್ ಅಂದರೆ ಇಲ್ಲಿ ಬೆಳೆಗಳನ್ನು ನಾವು ಏನು ಮಾಡೋದಿಲ್ಲ, ಅಂದರೆ ಒಂದೇ ರೀತಿಯ ಒಂದು ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಅಂದರೆ ಕ್ರಾಪ್ ಡೈವರ್ಸಿಫಿಕೇಷನ್ ಮಾಡ್ತಾ ಇಲ್ಲ, ಬೆಳೆ ವೈವಿಧ್ಯೀಕರಣವನ್ನು ಮಾಡ್ತಾ ಇಲ್ಲ, ಪದೇ ಪದೇ ಒಂದೇ ಬೆಳೆಯನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಹೆಚ್ಚಾಗಿ ಈ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಬರುತ್ತೆ ನೋಡಿ. ಓಕೆ, ಈ ಧಾನ್ಯಗಳನ್ನ ಬಿಟ್ಟು ಬರೀ ನಾವು ಕಮರ್ಷಿಯಲ್ ಕ್ರಾಪ್ಸ್ಗಳನ್ನ ಬೆಳೀತಾ ಇದ್ದೀವಿ. ಸೊ ಇದು ಒಂದು ಕಾರಣವಾದರೆ, ಇನ್ನು ಓವರ್ ಗ್ರೇಜಿಂಗ್ ಅಂತಂದರೆ ಅತಿಯಾದ ಮೇಯಿಸುವಿಕೆ. ಹುಲ್ಲುಗಾವಲಿರುತ್ತೆ, ಅದನ್ನು ಹೆಚ್ಚಾಗಿ ಮೇಯಿಸೋದ್ರಿಂದ ಹುಲ್ಲುಗಾವಲು ಏನಾಗುತ್ತೆ, ಇಲ್ಲಿ ನಾಶವಾಗಿ ಮಣ್ಣಿನ ಮೇಲ್ಪದರಲ್ಲಿ ಕೊಚ್ಚಿ ಹೋಗುತ್ತೆ. ಹಾಗಿದ್ರೆ ಇಲ್ಲಿ ಮಣ್ಣಿನ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತಂದರೆ ಮೊದಲನೇದಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಜೈವಿಕ ಒಂದು ಕೃಷಿಯನ್ನು ಪ್ರಮೋಟನ್ನು ಮಾಡಲಾಗ್ತಾ ಇದೆ. ಹಾಗೆ ಇಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಅಂದರೆ ಮಣ್ಣಿನ ಆರೋಗ್ಯ ಕಾರ್ಡನ್ನು ವಿತರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಅಂದರೆ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮಣ್ಣಿನ ಒಂದು ಪರೀಕ್ಷೆನ ಮಾಡ್ದೇನೆ ಏನಂತಂದರೆ ಅಲ್ಲಿ ಅಗತ್ಯಕ್ಕಿಂತ ಮೀರಿ ಏನು ಮಾಡ್ತಾ ಇದ್ದಾರೆ ಅಂತಾರೆ ಭೂಮಿಗೆ ಇಲ್ಲಿ ರಸಗೊಬ್ಬರಗಳನ್ನ ಪೂರೈಕೆಯನ್ನು ಮಾಡ್ತಾಯಿದ್ದಾರೆ. ಸೊ ಈ ಸಾಯಿಲ್ ಹೆಲ್ತ್ ಕಾರ್ಡನ್ನು ನೀವು ಮಾಡಿಸೋದ್ರಿಂದ ಮಣ್ಣಿಗೆ ಯಾವ ಒಂದು ಪೋಷಕಾಂಶದ ಅಗತ್ಯ ಇದೆ ಅಲ್ವಾ ಅದನ್ನು ಮಾತ್ರ ನೀಡಲಿಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಂಪ್ರೂವಿಂಗ್ ಫಾರೆಸ್ಟ್ ಕವರೇಜ್. ಸೊ ಇಲ್ಲಿ ಫಾರೆಸ್ಟ್ ಕವರೇಜನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕೂಡ ಸರ್ಕಾರ ಕ್ರಮಗಳನ್ನ ಕೈಗೊಳ್ತಾ ಇದೆ. ಅಂದರೆ ಇಲ್ಲಿ ಪ್ರೈವೇಟ್ ಆಗಿರ್ಬೋದು ಮತ್ತು ಈ ಪಬ್ಲಿಕ್ ಒಂದು ಸ್ಪೇಸ್ಗಳಲ್ಲಿ ಮರಗಿಡಗಳನ್ನ ನೆಡಲಾಗ್ತಾ ಇದೆ. ಸೊ ಇಲ್ಲಿ ಪ್ರಿವೆಂಟ್ ಬರ್ನಿಂಗ್ ಆಫ್ ಕ್ರಾಪ್ ರೆಸಿಡ್ಯೂ ಬೆಳೆ ಉಳಿಕೆಗಳನ್ನ ದಹನವನ್ನು ಮಾಡುವಂಥದ್ದನ್ನು ಪ್ರಿವೆಂಟನ್ನು ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಬೋನ್ ಚಾಲೆಂಜ್ ಪ್ಲೆಡ್ಜ್ ಅಂದರೆ ಬೋನ್ಸ್ ಒಂದು ಸಮಾವೇಶದಲ್ಲಿ ಏನು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅಂತಂದರೆ ಜಾಗತಿಕವಾಗಿ 2020 ವೇಳೆಗೆ ಸುಮಾರು 150 ಮಿಲಿಯನ್ ಹೆಕ್ಟೇರ್ ಪ್ರದೇಶಗಳನ್ನ ಡಿಗ್ರೇಡ್ ಆಗಿರುವಂಥ ಅಥವಾ ಬರಡಾಗಿರುವಂಥ ಭೂಮಿಯಲ್ಲಿ ನಾವು ಅರಣ್ಯೀಕರಣವನ್ನು ಮಾಡಬೇಕಂತ ಹೇಳಿ, ಹಾಗೆ 2030 ವೇಳೆಗೆ 350 ಮಿಲಿಯನ್ ಭೂಮಿಯನ್ನು ಮತ್ತೆ ಅವುಗಳನ್ನು ಡಿಫಾರೆಸ್ಟ್ ಮಾಡಬೇಕಂತ ಹೇಳಿ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಸೊ ಇಲ್ಲಿ ವೇ ಫಾರ್ವರ್ಡ್ನಲ್ಲಿ
ಪರಿಹಾರವಾಗಿ ನಾವು ಏನೆಲ್ಲ ಬರಿಬೋದು ಅಂತಂದರೆ, ಮೊದಲನೇದಾಗಿ ಸುಸ್ಥಿರ ಕೃಷಿ, ಅಂದರೆ ಇಲ್ಲಿ ಬೆಳೆ ವೈವಿಧ್ಯೀಕರಣವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಇಲ್ಲಿ ಸಾಯಿಲ್ ಹೆಲ್ತ್, ಮಣ್ಣಿನ ಆರೋಗ್ಯವನ್ನು ಕೂಡ ಇಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಅದರೊಟ್ಟಿಗೆ ಇಲ್ಲಿ ನೀರಾವರಿಯನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಮ್ಯಾಕ್ಸಿಮೈಸ್ ಸಾಯಿಲ್ ಕವರ್. ಸೊ ಇಲ್ಲಿ ಸಾಯಿಲ್ ಕವರನ್ನು ಹೆಚ್ಚಿಸ್ಬೇಕಂದ್ರೆ ಅಥವಾ ಮೇಲ್ಮಣ್ಣು ಕೊಚ್ಚಿ ಹೋಗದೆ ಇರುವಂತೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಕವರ್ ಕ್ರಾಪ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಇದಕ್ಕೆ ಮಲ್ಚಿಂಗ್ ಪೇಪರ್ ಅಂತ ಯೂಸ್ ಮಾಡ್ತೀವಿ ಕೃಷಿಯಲ್ಲಿ. ಏನಂತಂದರೆ ಈ ರೀತಿ ಬದುಗಳನ್ನು ನಿರ್ಮಾಣ ಮಾಡಿ, ಸೊ ಇಲ್ಲಿ ಸಸ್ಯಗಳನ್ನು ಪ್ಲಾಂಟ್ ಮಾಡಲಾಗಿರುತ್ತೆ. ಸೊ ಇವುಗಳ ಅಡಿಯಲ್ಲಿ ಬೇರಿನ ಅಡಿಯಲ್ಲಿ ಏನು ಮಾಡಲಾಗಿರುತ್ತೆ, ಡ್ರಿಪ್ ಪೈಪ್ಲೈನ್ನ ಎಳೆದಿರ್ತಾರೆ. ಸೊ ಅದರ ಮೇಲೆ ಇಲ್ಲಿ ಹೊದಿಕೆಯಾಗಿ ಮಲ್ಚಿಂಗ್ ಪೇಪರ್ನ ಅಳವಡಿಸಿರ್ತಾರೆ. ಸೊ ಇದು ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಮೇಲ್ಮಣ್ಣು ಕೊಚ್ಚಿ ಹೋಗೋದಂತೆ ತಡೆಯುತ್ತೆ. ಸೊ ನೆಕ್ಸ್ಟ್ ಒನ್, ಮಿನಿಮೈಸ್ ಡಿಸ್ಟರ್ಬೆನ್ಸ್. ಸೊ ಇಲ್ಲಿ ಮಣ್ಣಿನ ಸವಕಳಿ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಕಾರಣ ಅಂತಂದರೆ, ಅತಿಯಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಹೊಲಗಳಲ್ಲಿ ಉಳುಮೆಯನ್ನು ಮಾಡ್ತಾಯಿದ್ದೀವಿ. ಸೊ ಇದನ್ನು ಉಳುಮೆಯನ್ನು ಕಡಿಮೆ ಮಾಡಬೇಕಾಗಿದೆ. ಹಾಗೆ ರಸಗೊಬ್ಬರಗಳನ್ನು ಅಂದರೆ ಹೆಚ್ಚಾಗಿ ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕೂಡ ಇಲ್ಲಿ ಕಡಿಮೆ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಒಂದು ಕ್ರಮಗಳ ಮೂಲಕ ನಾವು ಏನು ಮಾಡ್ಬೋದು ಅಂತಂದರೆ ಮಣ್ಣಿನ ಒಂದು ಆರೋಗ್ಯವನ್ನು ರಕ್ಷಣೆಯನ್ನು ಮಾಡ್ಬೋದು. ಸೊ ಇದಿಷ್ಟು ನಮಗೆ. ಸೊ ಸೆಕೆಂಡ್ ಪಾರ್ಟ್ ಕೂಡ ಇದೆ, ಅದನ್ನು ನಾವು ಅಂದರೆ ಇನ್ನುಳಿದಿರೋಂಥ ಪಾರ್ಟನ್ನು ಸೆಕೆಂಡ್ ಪಾರ್ಟ್ನಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ.